ಕರುಣಾವರಣಾಲಯ ಭಕ್ತವತ್ಸಲ್ ಪರಬ್ರಹ್ಮ ಪರಮಾತ್ಮ ರುಕ್ಮಣಿ ಸಹಿತವಾಗಿ ಪಾಂಡುರಂಗನ ಚರಣ ಕಮಲಕ್ಕೆ ನನ್ನ ಕೋಟಿ ಕೋಟಿ ವಂದನೆ ಸಲ್ಲಿಸಿ सकला देवाचे दैवत सद्गुरुनाथ विकला राम केला ब्रह्मज्ञानी वशिष्ठ मुनी तारक कृष्णा गुरु संदेपना पूर्ण ब्रह्म दाविला तुका मनी सद्गुरु सेवा सकला देवा वरिष्ठ राम केला ब्रह्मज्ञानी वशिष्ठ मुनी तारक वशिष्ठ मुनि तारक तबारक जय जय केले स्मरण सकळ आदि विद्यांच्या करण तेची श्री गुरुवंत चरण श्री गुरुचे ಅಂತ ಹೇಳುತ್ತಾ ಇಲ್ಲಿ ಸಂತ ತುಕಾರಾಮರು ಜಗದ್ಗುರು ಜಗತ್ ಶ್ರೀಮಂತ ಎನಿಸಿಕೊಂಡಂತ ಈ ಪುಣ್ಯಾತ್ಮರ ಆಧಾರವಿಂದಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ಈ ನಾಮಕೊಪ್ಪದ ಗುರು ಹಿರಿಯರು ತಾಯಂದಿರು ಮಾತ್ಮರು ಯುವಕರು ಎಲ್ಲರೂ ಪಾದಕ್ಕೆ ನನ್ನ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ಇಲ್ಲಿ ಪ್ರಪ್ರಥಮದಲ್ಲಿ ಏನ್ ಹೇಳ್ತಾರ ಮಹಾತ್ಮರಂತ ಕೇಳಿದ್ರ ಪುಣ್ಯಾತ್ಮರೇ ಸಕಲ ದೇವಾಚೆ ದೈವತ್ ಸದ್ಗುರುನಾಥ ವಿಕಲ ಯಾವ ಕುಲದವರು ಇರಬಹುದು ಯಾವ ಮತದವರು ಇರಬಹುದು 18 ಜಾತಿಯವರು ಇರಬಹುದು ಆದ್ರೆ ಏನ್ ಹೇಳ್ತಾರ ಸಕಲ ದೇವಾಚ ದೈವತ್ ಸದ್ಗುರುನಾಥ ವಿಕಲ ಏನ್ ಹೇಳ್ತಾರಂದ್ರ ಯಾವ ಕುಲ ಯಾವ ಮತ ಇವು ಯಾವ ಏನಲ್ಲ ಮೊದಲ ಸದ್ಗುರುವಿನ ಕೃಪಾ ಬೇಕು ಅಂತ ಹೇಳ್ತಾರ ಯಾರ ಕೃಪಾ ರೀ ಸದ್ಗುರುವಿನ ಕೃಪಾ ಬೇಕು ಆದಿನಾಥ ಗುರು ಸಕಲ ಸಿದ್ಧಾಂತ ಮಚಂದ್ರತಯಾಚ ಮುಖ್ಯ ಶಿಷ್ಯ मचंद्राणी बोध गुरक्षा शिखेला गुरक्षा उळाल घेणी प्रते ಯಾವ ಸದ್ಗುರುನಾಥನ ಚರಣಾರ ಬಿಂದಗಳಿಗೆ ನಾವು ಹಣಿ ಮಣಿದಿದ್ದ ಖರೆ ಇದ್ರ ಪರಮಾತ್ಮ ಏನಂತಾನ ಈ ಭೂಮಿ ಮೇಲೆ ಏನಾದ್ರೂ ಸಿಗಬಹುದು ಸದ್ಗುರುನಾಥ ಸದ್ಗುರು ಸಿಗಬೇಕಾದ್ರೆ ಬಹಳ ಕಠಿಣ ಅದ ಅಂತ ಹೇಳ್ತಾ ಇದ್ದಾರೆ ಅಂದ್ರ ಸದ್ಗುರು ಏನ್ ಮಾಡ್ತಾನ್ರಿ ಅಂದ್ರ ಪೂರ್ಣ ಅಲ್ಲ ಪರಿಪೂರ್ಣ ಮಾಡುವಂತ ಸದ್ಗುರು ಅದಾನ ಮನುಷ್ಯನಿಗೆ ಪೂರ್ಣ ಅಂದ್ರೇನು ಒಂದು ಹಂತಕ್ಕೆ ಬಂದ ಅಂತ ಪರಿಪೂರ್ಣ ಅಂತಂದ್ರೆ ಈ ಭವಸಾಗರವನ್ನ ದಾಟಿದ ಅಂತ ಹೇಳ್ತದ ಪುಣ್ಯಾತ್ಮ ಈ ಭವಸಾಗರವನ್ನ ದಾಟಬೇಕಾದ್ರ ಈ ಭವ ಬಂಧನವನ್ನ ದಾಟಬೇಕಾದ್ರ ಯಾರು ಬೇಕಂತಾರೆ ಇಲ್ಲಿ ಸದ್ಗುರುನಾಥ ಬೇಕು ಯಾವ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಅಂತ ಯಾವಲ್ಲೇ ಯಾರ ಬಾಯಲ್ಲಿ ಅನುಗ್ರಹವಾಗಿತ್ತು ಪುಣ್ಯಾತ್ಮರೇ ಯಾವ ಗುರುವಿನ ಅನುಗ್ರಹ ಯಾರು ಪಡಿಕೊಂಡ್ರು ಅವ್ರು ಏನಾಗ್ಯಾರಪ್ಪ ಅಂದ್ರ ದೇವರನ್ನ ಅವ್ರು ಹುಡುಕಿಲ್ಲ ದೇವರ ಅವರನ್ನು ಹುಡುಕ್ಯಾನ ಹೇಳ್ತಾರ ನೋಡ್ರಿ ಅಂದ್ರ ಸದ್ಗುರುವಿನ ಅನುಗ್ರಹ ಬೇಕು ಮನುಷ್ಯನಿಗೆ ಸಕಲ ದೇವಾಚೆ ದೈವತ್ ಸದ್ಗುರುನಾಥ ಬೇಕಲ್ಲ ಅಂದ್ರ ಸದ್ಗುರುವಿಗೆ ನಾವು ಶರಣ ಹೋಗ್ಬೇಕಾದ್ರ ಜೀವವು ನಂದಲ್ಲ ಈ ದೇಹವು ನಂದಲ್ಲ ಈ ಶರೀರವು ನಂದಲ್ಲ ನನ್ನದನ್ನುವಂತ ಈ ಭೂಮಿ ಮೇಲೆ ಎಳ್ಳಕಾಗುವಷ್ಟು ಅಲ್ಲ ನೀನೇ ಸದ್ಗುರುವದಿ ಅಂತ ಯಾರು ಹೋಗ್ತಾರ ಯಾರು ಭಗವಂತನ ಮೊರೆ ಹೋಗ್ತಾರ ಇವ್ರಿಗೇನಂತಾನ ಗುರು ಕೃಪಾ ಆಶೀರ್ವಾದ ಮಾಡ್ತಾ ಇದ್ದಾನ ಕೃಪಾ ಆಶೀರ್ವಾದ ಆಗ್ಬೇಕಾದ್ರ ಯಾರ ಆಶೀರ್ವಾದ ಬೇಕ್ರಿ ಸದ್ಗುರುವಿನ ಆಶೀರ್ವಾದ ಬೇಕು ಸಕಲ ದೇವಾಚ ದೈವತ ಸದ್ಗುರುನಾಥ ಬೇಕಲ್ಲ ರಾಮ ಕೇಲ ಬ್ರಹ್ಮಜ್ಞಾನಿ ಅಂತ ಹೇಳಿದ್ರು ರಾಮ ದೇವರಾಗಿ ಅವತಾರ ಧಾರಣೆ ಮಾಡಿದ್ದ ಅವತಾರನ ಎತ್ತಿ ಬಂದಿದ್ದ ರಾಮಾಗಿ
ಆದ್ರ ಆ ರಾಮಗ ನಾ ದೇವ್ರದೇನೆ ಅನ್ನೋದು ಗೊತ್ತಾತೇನ? ಗೊತ್ತಾಗ್ಲಿಲ್ಲ. ರಾಮನಿಗೆ ನಾ ದೇವರದೇನೆ ಅಂತ ಗೊತ್ತಾಗಿಲ್ಲ. ಯಾವಾಗ ಗೊತ್ತಾತ್ರಿ ಅವನಿಗೆ? ಯಾವಾಗ ಗೊತ್ತಾತು ಗೊತ್ತೇನ್ರಿ? ರಾಮಕೇಲ ಬ್ರಹ್ಮಜ್ಞಾನಿ ವಶಿಷ್ಠ ಮುನಿತಾರಕ. ಯಾವಾಗ ವಶಿಷ್ಠ ಮಹರ್ಷಿಗಳನ್ನ ಗುರುವಿನ ಮಾಡ್ಕೊಂಡ್ರು, ಯಾವ ಗುರು ಮಂತ್ರವನ್ನ ಆಲಿಸಿದ್ರು, ಅವಾಗ ನಾ ದೇವರದೇನೆ ತವತ್ ಗೊತ್ತಾತಂತ ರಾಮನಿಗೆ. ಅದಕ್ಕೆ ನಾವು ಮನುಷ್ಯರಾಗಬೇಕಾದ್ರೆ, ನಾವು ಮನುಷ್ಯರನ್ನು ತಿಳಿಬೇಕಾದ್ರ ಎದರಿಂದ? ಒಂದು ಗುರು ಮಂತ್ರದಿಂದ ಮಾತ್ರ ನಾವು ಮನುಷ್ಯರದೇವೆ ಅನ್ನೋದು ಗೊತ್ತಾಗ್ತದೆ. ಅಲ್ಲಿ ಮಟ್ಟ ನಾವು ಮನುಷ್ಯರ ಅನ್ನೋದು ನಾವು ಗೊತ್ತಾಗುದಿಲ್ಲ ಅಂತ. ಈ ಮನುಷ್ಯತ್ವ ಗೊತ್ತಾಗಬೇಕಾದ್ರ, ಈ ಮನುಷ್ಯನ ಮರ್ಮ ಗೊತ್ತಾಗಬೇಕಾದ್ರ, ಭಕ್ತಿ ಅನುಭವ ಗೊತ್ತಾಗಬೇಕಾದ್ರ ನಾವ್ ಯಾರಿಗೆ ಮೊರೆ ಹೋಗ್ಬೇಕು? ಗುರುವಿಗೆ ಮೊರೆ ಹೋಗ್ಬೇಕು. ಅದಕ್ಕೇನಂತಾರ? ಹರ ಮುನಿದರು ಗುರು ಕಾಯವಾದಾನ. ಗುರು ಕೈ ಬಿಟ್ರೆ ಮತ್ತೆ ಯಾರು ಕಾಯೋದಾರಂಗಾರ? ಯಾರು ಕೈಯವರಿಲ್ಲ. ಆದ್ರೆ ಗುರು ಕೈ ಬಿಡ್ಲಾರ, ಗುರು ಕೈ ಬಿಡದಂತೆ ನಾವಿರಬೇಕಂತಾರೆ. ಇಲ್ಲ, ಏಕಚಿತ್ತ ಮನುಷ್ಯಂದ ಚಿತ್ತ ಏಕಾಗ್ರತೆ ಆಗ್ಬೇಕು. ಚಿತ್ತ ಏಕಾಗ್ರತೆ ಆತಂದ್ರ ಗುರುವಿನ ಕೃಪಾ ಆಶೀರ್ವಾದ ನಿನಗೆ ಸದಾ ಇರ್ತದ ಅಂತ ಹೇಳ್ತಾ ಇದ್ದಾರೆ. ಸದಾ ಇರ್ತದ. ಸಕಲ ದೇವಾಚೆ ದೈವತ್ ಸದ್ಗುರುನಾಥ ಬೇಕಲ್ಲ. ರಾಮ ಕೇಲ ಬ್ರಹ್ಮಜ್ಞಾನಿ. ಎಲ್ಲ ಜ್ಞಾನವನ್ನು ತಿಳ್ಕೊಬಹುದು ಮನುಷ್ಯ, ಆದ್ರೆ ಬ್ರಹ್ಮಜ್ಞಾನ ತಿಳಿಬೇಕಾದ್ರೆ ಬಹಳ ಕಠಿಣ ಅದ ಅಂತಾರ ಅವ್ರು. ಬ್ರಹ್ಮಜ್ಞಾನ ತಿಳಿಬೇಕಾದ್ರೆ ಬಹಳ ಕಠಿಣ ಅದ. ಹಂಗಾರ ಜ್ಞಾನರ ಎಷ್ಟದಾವ್ರಿ ಅಂತ ಕೇಳ್ತಾರೆ ಇಲ್ಲಿ ಮಹಾತ್ಮರು. ಜ್ಞಾನರ ಹಂಗಾರ ಎಷ್ಟದಾವ? ನೀವು ಬ್ರಹ್ಮಜ್ಞಾನ ಅಂತೀರಿ ಅಂದ್ಮೇಲೆ ಜ್ಞಾನ ಎಷ್ಟದಾವ ನೋಡ್ರಿ. ಇಲ್ಲೇನ ಕುಂತು ನೀವು ತಿಳಾಗ್ತಿರಲ್ಲ, ಇದಕ್ಕೆ ಯಾವ ಜ್ಞಾನ ಅಂತಾರ? ಚಿತ್ತ ಜ್ಞಾನ ಅಂತಾರೆ. ಇದು ಚಿತ್ತ ಜ್ಞಾನ ಅಂದ್ರೆ, ಚಿತ್ತ ಜ್ಞಾನ ಅಂದ್ರೆ ಒಂದು ಮೊಬೈಲ್ ಅದು ಕರೆಂಟ್ ಇಂದ ಮುಗಿತಂದ್ರ ಮತ್ ಹೊಳಿಟ್ಟಾಗ ಹೆಂಗ್ ಚಾರ್ಜಿಂಗ್ ಆಗ್ತದಲ್ಲ, ಇದು ಚಿತ್ತ ಜ್ಞಾನ ಅಂತಾರೆ. ಇದು ಅದು ಮೊಬೈಲಿಂದ ಚಾರ್ಜಿಂಗ್ ಫುಲ್ ಆತಂದ್ರೆ ಏನಾಗ್ತದ್ರಿ? ಬಂದ್ ಆಗ್ತೈತಲ್ಲ, ಅದು ಮಾಡಿ ಚಾರ್ಜಿಂಗ್ ಇಟ್ಟಾಗ ಹೆಂಗ್ ಫುಲ್ ಪವರ್ ತೋರಿಸ್ತದಲ್ಲ, ಹಂಗಿದು ಏನ್ ಮಾಡ್ತದ ಅಂದ್ರೆ ನಿಮ್ಮ ಖರಾಬನ್ನ ಹೊರಗೆ ಹಾಕುವ ಜ್ಞಾನ. ಇದು ಯಾವ ಜ್ಞಾನ? ಚಿತ್ತ ಜ್ಞಾನ ಅಂತಾರ. ಇದು ಚಿತ್ತ ಜ್ಞಾನ ಆಯ್ತು. ಚಿತ್ತ ಜ್ಞಾನ ಆದ್ಮೇಲಾರ ಪರಿವರ್ತನಕ್ಕೆ ಬಂದಾನೇನು ಅಂತ ಕೇಳ್ತಾ ಇದ್ದಾರೆ ಸಂತರು. ಚಿತ್ತ ಜ್ಞಾನ ಆದ್ಮೇಲಾರ ಪರಿವರ್ತನಕ್ಕೆ ಬಂದಾನೇನು ಅಂತ ಕೇಳ್ತಾರ. ಬಂದಿಲ್ಲ ಅಂತ, ಇನ್ನೂ ಬಂದಿಲ್ಲ. ಯಾಕ್ರಿ? ಇದು ಸನ್ಮಾರ್ಗ. ಇದು ಸನ್ಮಾರ್ಗದೊಳಗೆ ಚಿತ್ತ ಜ್ಞಾನ ಆಗೈತೆ ಕರೆ. ಸನ್ಮಾರ್ಗದೊಳಗೆ ನೀ ಹೆಂಗ ನಡಿಬೇಕದು ಗೊತ್ತಾಗ್ಬೇಕಲ್ಲ. ಸನ್ಮಾರ್ಗದೊಳಗೆ ನಾವ್ ಹೆಂಗ ನಡಿಬೇಕನ್ನೋದು ಗೊತ್ತಲ್ಲ. ಎಲ್ರಿ ದೊಡ್ಡ ಮಾರ್ಗ ಅಂತಾರ ಇದಕ್ಕೆ? ಇಲ್ಲ, ಸನ್ಮಾರ್ಗ ಅಂತಾರ. ಸನ್ಮಾರ್ಗದೊಳಗೆ ನಾವ್ ಹೆಂಗ ನಡಿಬೇಕು? ಬಾಳ ಸಣ್ಣವರಾಗಿರ್ಬೇಕು, ಬಾಳ ಸಣ್ಣವರಾಗಿರ್ಬೇಕಂತ. ಮತ್ತು ಬಸವಣ್ಣವ್ರ ಏನಂದಾರ? ನಾ ಬಾಳ ಸಣ್ಣವ ಅಂತ ಹೇಳಿದಾನ. ತುಕಾರಾಮರ ಏನ್ ಹೇಳಿದಾರ? ನಾನು ಬಾಳ ಸಣ್ಣವ ಅಂತ ಹೇಳಿದಾರ. ನಾ ಬಾಳ ಸಣ್ಣವ್ರ ಅಂತ ಹೇಳಿದಾರ, ಆದ್ರೂ ದೊಡ್ಡವ್ರಂತ ಹೇಳ್ಕೊಳ್ಳಿಲ್ಲ. ಅದಕ್ಕಾಗಿ ಮನುಷ್ಯನಲ್ಲಿ ಯಾವ ಭಾವ ಇರಬೇಕು? ನಾವು ಬಹಳ ಸಣ್ಣವ್ರನ್ನು ಗುಣ ಬೇಕಂತ. ಅದೇ ಅಲಂ ಪ್ರಭು ಅವರು ಬಸವಣ್ಣವ್ರನ್ನ ಕೇಳಿದ್ರಂತ. 10,000 ಜಗದೊಳಗೆ ಕೇಳಿದ್ರಂತ, ಜನದೊಳಗ. ಯಾರು ದಾಸರಪ್ಪ ಇದ್ರೊಳಗ? ಯಾರು ಸೇವಕರ? ಯಾರು ಶರಣರು ಅಂತ ಕೇಳಿದ್ರ ಬಸವಣ್ಣವ್ರು ಏನಂದ್ರು? ನಾನೇ ಒಬ್ಬ ಶರಣ ಅಂತ ಹೇಳಿದ್ರಂತ ಬಸವಣ್ಣವ್ರು. ಅಲ್ಲ, ನಿನ್ನ ಹಿಂಬಾಲ 10,000 ಗಟ್ಲೆ ನಾವು ಜನ ಅದೇವಿ, ಮತ್ತ ನಾವ್ಯಾರಂತ ಕೇಳಿದ್ರಂತ. ಇಲ್ಲಪ್ಪ, ನಾನು ಒಬ್ಬ ಶರಣ ಅಂತ ಹೇಳಿದಾಗ ಅಲಂ ಪ್ರಭು ಅವ್ರು ಹೇಳಿದ್ರಂತ, ಮತ್ತೆ ನೀನು ಶರಣಪ್ಪ, ಇವರೆಲ್ಲ ಯಾರಂತ ಕೇಳಿದ್ರಂತ ಬಸವಣ್ಣವ್ರು. ಆದ್ರೆ ಬಸವಣ್ಣವ್ರು ಏನಂದ್ರು? ನೀ ಅಲಂ ಪ್ರಭು ದೇವರದೇ ಅಲ್ಲ, ಇವರೆಲ್ಲರೂ ಕುಂತಾರ 10,000 ಜನ, ಇವರು ನಿನ್ನ ಸಮಾನ, ಇವ್ರಿಗೆ ನಾನೇ ಒಬ್ಬ ಶರಣ ಅಂತ ಹೇಳಿದ್ರು. ಅಂದ್ರೆ ನೀವೆಲ್ಲ ಇವರೆಲ್ಲರೂ ನಿನ್ನ ಸಮಾನ, ನನಗೆ ನಿನ್ನ ಪ್ರಭಾವ ಹೆಂಗ ಪ್ರಭು ದೇವರ ಅನಿಸೈತಲ್ಲ, ಈ ಪ್ರಭಾವ ದೇವರಂತ ನಾನು ನೋಡ್ಕೊಂತೇನಿ, ನಾ ಬಹಳ ಸಣ್ಣವನಂತ ತಿಳ್ಕೊಂತೇನೆ ಹೇಳಿದ್ರು. ಅದಕ್ಕೆ ಯಾವ ಮಾರ್ಗ ಇದು? ಸನ್ಮಾರ್ಗ. ಈ ಸನ್ಮಾರ್ಗದೊಳಗೆ ಬರ್ಬೇಕಾದ್ರ ಮತ್ತು ಸಜ್ಜನರಾಗಬೇಕಾದ್ರ, ಮತ್ತು ಸಜ್ಜನರು ಅಂತ ಯಾರಿಗೆ ಅಂದಾರ? ಹಂಗಾರ ಸಜ್ಜನ್ರು ಯಾರು? ಸಜ್ಜನ್ರು ಯಾರ ಕೈ ಎತ್ತರಿ ಅಂತ ಕೇಳಿದ್ರಂತ ತುಕಾರಾಮ್. ಸಜ್ಜನ್ರು ಯಾರು ಎತ್ತರಿ ಕೈ ಅಂತ ಹೇಳಿದ್ರಂತ. ಏನಂದ್ರಿ? ಇಲ್ಲ,
ಸಜ್ಜನ್ರ ನೀವ್ ಯಾರಾದ್ರಿ ಕೈ ಎತ್ರಿ ಅಂತ ಕೇಳಿದ್ರು. ಒಬ್ರು ಕೈ ಎತ್ತಲಿಲ್ಲ ಅಂತ. ಹಂಗಾರೆ ನೀವ್ ಯಾರದಿರಪ್ಪ ಸಜ್ಜನ್ರ ಕೈ ಎತ್ರಿ ಅಂತ ಹೇಳಿದ್ರ ಯಾರು ಎತ್ತಕ್ಕಿಲ್ಲ. ಆದ್ರೂ ತುಕಾರಾಮ್ ಹೇಳ್ತಾರಂತ, ನೀವು ಸಜ್ಜನರಾದವರು ಯಾರು ಕೈ ಎತ್ತಿಲ್ಲ, ನೀವು ಕೈ ಎತ್ತಬೇಡ್ರಿ ಅಂತ ಹೇಳಿದಂತ ತುಕಾರಾಮ್. ಅಂದ್ರೆ ಏನ್ ಹೇಳ್ತಾರ, ಸಜ್ಜನಾದವನ ಸಜ್ಜನ ಅಂತ ಎಂದು ಕೈ ಎತ್ತಿಲ್ಲಂತ. ಹಂಗಾರ ದುರ್ಜನ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಹಂಗಾರ ದುರ್ಜನ್ರು ಯಾರು? ಸಜ್ಜನರಾದ್ರು. ದುರ್ಜನ್ರು ಯಾರು? ದುರ್ಜನ್ರು ಎಲ್ಲದಾರ? ಹಂಗಾರ ದುರ್ಜನ್ರು ಎಲ್ಲದಾರ? ಹಂಗಾರ ದುರ್ಜನ ಅಂತ ಯಾರದ್ರಿ ಕೈ ಎತ್ತಿರಿಪ್ಪ ಅಂತ ಕೇಳಿದ್ರು. ಯಾರ ಎತ್ತಿರಿಪ್ಪ? ಮತ್ತ ಅವರು ಕೈ ಎತ್ತಿಲ್ಲ. ಹೇಳ್ತಾರ ತುಕಾರಾಮ್, ಇದಕ್ಕೂ ಕೈ ಎತ್ತಬೇಡ್ರಿ ಅಂತ ಹೇಳಿದ್ರಂತವ್ರು. ಯಾಕೆ? ನೀವು ದುರ್ಜನರಾಗಿದ್ರ ಈ ಮೈಲಾರ ಮಂದಿರಕ್ಕೆ ನೀವು ಯಾರು ಬರ್ತಿದ್ದಿಲ್ಲ ಅಂತ ಹೇಳ್ತಾರ. ದುರ್ಜನರಾಗಿದ್ರ ಇಲ್ಲಿ ನೀವು ಬರ್ತಿದ್ದಿಲ್ಲ. ಅದಕ್ಕೆ ಏನಂತಾರ, ನೀವು ಸಜ್ಜನರು ಅಲ್ಲ ದುರ್ಜನರು ಅಲ್ಲ ಅಂತ ಹೇಳ್ತಾರ. ಮತ್ತಾರು? ಸಜ್ಜನರ ಸವಿನೈ ಒಳಗ ನಾವ್ರ ಪಾದದ ದುಳ್ಳಾನು ಅಲ್ಲ ಅಂತ ಹೇಳಿದ್ರಂತ. ಅಂದ್ರೆ ಮನುಷ್ಯನಿಗೆ ಯಾವ ರೀತಿ ಬರಬೇಕು? ಸನ್ಮಾರ್ಗ ಅಂತ ಹೇಳ್ಕೊಂಡ್ ಬರ್ತದ. ಸನ್ಮಾರ್ಗದೊಳಗ ಮನುಷ್ಯ ಏನಾಗಿರ್ಬೇಕು? ಮನುಷ್ಯನಾಗಿ ಉಳಿಬೇಕು ಅಂತಾರೆ. ಮತ್ ನಾವ್ಯಾರು? ನಾವು ಮನುಷ್ಯರ ಕರೆ. ಮನುಷ್ಯನ ಹವಾ ತಾಕ್ಯದ, ಇನ್ನೂ ಮನುಷ್ಯರಾಗಿಲ್ಲ. ಮನುಷ್ಯರಾಗ್ಬೇಕಾದ್ರ ಮೊದಲು ಮನಸ್ಸೊತ್ತಿಟ್ಟುಕೊಂಡ ನಡೆದು ಕಲಿಬೇಕಂತಾರ. ಏನ್ರಿ? ಮೊದಲ ಮನಸ್ಸೊತ್ತಿಟ್ಟುಕೊಂಡ ನಡೆದು ಕಲಿಬೇಕು. ಸಕಲ ದೇವಾಚೆ ದೈವತ್ ಸದ್ಗುರುನಾಥ ಬೇಕಲ್ಲ, ರಾಮ ಕೇಲ ಬ್ರಹ್ಮಜ್ಞಾನಿ ವಸಿಷ್ಠ ಮುನಿ ತಾರಕ್. ಯಾವಾಗ ವಸಿಷ್ಠ ಮಹರ್ಷಿಗಳು ಆಶೀರ್ವಾದ ತಗೊಂಡ್ರು ಅವಾಗ ನಾ ದೇವರದೇ ನನ್ನ ಪ್ರಭಾವ ಗೊತ್ತಾತಂತವ್ರಿಗೆ. ಮುಂದೇನ್ ಹೇಳ್ತಾರ? ಕೃಷ್ಣ ಗುರು ಸಂದೀಪನ ಪೂರ್ಣ ಬ್ರಹ್ಮ ದಾವಿಲ. ಕೃಷ್ಣನ ಗುರು ಯಾರು? ಸಂದೀಪ್ ಮಹಾರಾಜರು. ಸಂದೀಪ್ ಮುನಿ ಋಷಿಗಳು ಕೃಷ್ಣನ ಗುರು. ಆದ್ರೆ ಅವ್ರು ಕೃಷ್ಣನ ಅವತಾರ ಧಾರಣ ಮಾಡಿದ. ಆ ಕೃಷ್ಣನ ಅವತಾರ ಎದಕ್ಕಾಗಿ ಧಾರಣೆ ಮಾಡಿದ? ದುಷ್ಟರನ್ನ ಸಂಹಾರ ಮಾಡಾಕ, ಶ್ರೇಷ್ಠರನ್ನ ಎತ್ತ ಹಿಡಿಯಾಕ, ಧರ್ಮ ಸಂಸ್ಥಾಪನೆ ಮಾಡಾಕ, ಅಧರ್ಮವನ್ನ ತೆಗೆದು ಹಾಕಾಕ. ಎದಕ್ ತಗೊಂಡ ಅವತಾರ? ಧರ್ಮವನ್ನ ಸಂಸ್ಥಾಪನೆ ಮಾಡಾಕ, ಅಧರ್ಮವನ್ನ ತೆಗೆದು ಹಾಕ್ಯಾಕ. ಹಂಗಾರ ದೇವ್ರು ಯಾರ ಸಲುವಾಗಿ ಹುಟ್ಟಿ ಬರ್ತಾನಂತ ಕೇಳಿದ್ರ, ದೇವ್ರು ಯಾರ ಸಲುವಾಗಿ ಅವತಾರ ತಗೊಂತಾನ? ಒಂದು ಧರ್ಮಕ್ಕಾಗಿ, ಎರಡನೇದ್ದು ಅಧರ್ಮಕ್ಕಾಗಿ ಅಂತ ಹೇಳ್ತಾನ. ಅದಂಗ್ರಿ ಹಂಗಾರ ಹಿರಣ್ಯ ಕಶ್ಯಪ ಪ್ರಹ್ಲಾದನಿಗೆ ಚಕಮುಕಿ ನಡೀತು. ಒಂದನೇದಕ್ಕೆ ಎದಕ್ಕೆ ಅವತಾರ ತಗೊಂಡ? ಹಿರಣ್ಯ ಕಶ್ಯಪನ ಸಂಹಾರ ಮಾಡಾಕ. ಅಧರ್ಮದಲ್ರಿ, ಅಧರ್ಮಕ್ಕೆ ತಗೊಂಡ ಅವತಾರ. ಮತ್ತ ಇನ್ನೊಂದು ಅವತಾರ ಧಾರಣೆ ಅದ್ರೊಳಗೆ ಎರಡನೇದು ಏನ್ ಮಾಡಿದ? ಪ್ರಹ್ಲಾದನ ರಕ್ಷಣೆ ಮಾಡಾಕ. ಒಂದ ಅವತಾರದಾಗ ಏನ್ ಮಾಡಿದ? ಧರ್ಮ ಸಂಸ್ಥಾಪನೆ ಮಾಡಾಕ, ಅಧರ್ಮವನ್ನು ತೆಗೆದು ಹಾಕಾಕ. ಅಂದ್ರ ಹಿರಣ್ಯ ಕಶ್ಯಪನ ಕೊಲ್ಲುದಕ್ಕ, ಪ್ರಹ್ಲಾದನ ರಕ್ಷಣೆ ಮಾಡುದು. ಅಂದ್ರ ಧರ್ಮ ಅಧರ್ಮ ಹೆಂಗೈತೆ ಅಂದ್ರ ಅದಕ್ಕೆ ಏನಂತಾನ? ಪರಿತ್ರನಾಯ ಸಾಧೂನಾಂ ವಿನಾಶಾಯ ಚ ದುಷ್ಕರ್ತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಾ ಅವತಾರ ಧಾರಣೆ ಮಾಡ್ತೇನೆ. ಯಾರಿಗಾಗಿ? ನನ್ನ ಸಂತ ಶರಣರ ಮಹಾತ್ಮರಿಗಾಗಿ ಅವತಾರ ಧಾರಣೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾವು ಯಾವ ರೀತಿ ಇರ್ಬೇಕ್ರಿ? ಸನ್ಮಾರ್ಗದೊಳಗಿರ್ಬೇಕು. ಸನ್ಮಾರ್ಗದೊಳಗಿರ್ಬೇಕು. ನಾವು ಬಹಳ ಸಣ್ಣವರಾಗಿರ್ಬೇಕಂತ ಹೇಳ್ತಾರ. ಬಹಳ ಸಣ್ಣವರಾಗಿರ್ಬೇಕು. ಈ ಸನ್ಮಾರ್ಗವನ್ನು ನಮಗ್ ದಕ್ಕಬೇಕಾದ್ರ ಸಂತ ಶರಣರ ಮಹಾತ್ಮರ ಪಾದ ಹಿಡಿಲಾಕ ಕಲಿಬೇಕಂತಾರ. ಅಂದ್ರೆ ಏನ್ ಹೇಳ್ತಾರ? ಬಾಗುಲೆ ತ್ಯಾಗೋದಿಲ್ಲ, ಇಳಿಲೆ ತಿಳಿಯುವುದಿಲ್ಲ ಅಂತ. ಮನುಷ್ಯನಿಗೆ ಯಾವಾಗ ಭಾಗಾಕ ಚಲವಾತೋ ಅವಾಗ ತ್ಯಾಗ ಪ್ರಾಪ್ತಿ ಆಗ್ತದ. ಮತ್ತ ಮನುಷ್ಯ ಯಾವಣ್ಣದಾನ್ರಿ? ತಿಳಿತೈತೇನ? ತಿಳಿಯುದಿಲ್ಲ. ಯಾವಾಗ ತಿಳಿತೈತ್ರಿ? ಒಂದ್ ಅಜ್ಜ 70 ವರ್ಷದ ಮುದುಕದಾನ. ಒಂದು ಯವ್ವನ 20 ವರ್ಷದ ಹುಡುಗ ಹೇಳ್ತಾನವ, ತಮ್ಮ ಈ ಸಂಸಾರದೊಳಗೆ ಏನು ಇಲ್ಲ,
ಈ ಸಂಸಾರದೊಳಗೆ ಏನು ಇಲ್ಲ, ಈ ಸಂಸಾರದೊಳಗೆ ಹೋಗಬೇಡ ಅಂತಾನ. 80 ವರ್ಷದ ಮುದುಕ 20 ವರ್ಷದವ ಹೇಳ್ತಾನ. ಆದ್ರೆ 20 ವರ್ಷದ ಹುಡುಗ ಹೇಳ್ತಾನ, ಅಜ್ಜ ಮತ್ ನೀನ ಇಷ್ಟು ತಿಳ್ಕೊಂಡಿಯಲ್ಲ, ಸಂಸಾರದೊಳಗೆ ಹೋಗಿದ್ದೇನಿಲ್ಲ ಅಂತ ಕೇಳಿದ. ಹೋಗಿದ್ದೆ, ನನಗೆ ತಿಳಿ ಬಂದೈತಪ್ಪ, ಇನ್ನು ಇದ್ರೊಳಗೆ ಹೋಗಬೇಡ ಅಂದ. ಅವಾಗಂತ ನಾವು, ನೀನು ಇದನ್ನೆಲ್ಲ ಬಿಟ್ಟು ನನಗೆ ತಿಳಿ ಹೇಳಿದ್ರ ನಾ ಇದನ್ನ ತಿಳ್ಕೊಂತಿದ್ದೆ, ನೀ ಅದ್ರ ಒಳಗೆ ಹೇಳಿದ ನೀ ಹೇಳತ್ತಿಯಲ್ಲ ನನಗೆ ತಿಳಿದಿಲ್ಲ ಅಂದ. ಅವ್ ತಿಳಿದತ್ತೇನ್ರಿ? ಅವಗೂ ಹೋದಾಗ ತಿಳಿದದ. ಅವಗೂ ಆ ಸಂಸಾರ ಬಂಧನದೊಳಗೆ ಹೋಗುದಾಗ ತಿಳಿದ. ಅದಕ್ಕೆ ಏನಂತಾರ, ನೀ ಸಂಸಾರ ಬಂಧನದೊಳಗೆ ಹೋಗು ಕೊಡದ ನೀ ತಿಳ್ಕೊಂಡಿದ್ದ ಕರೆ ಇದ್ರ ನೀ ನನ್ನ ಹುಡುಕ್ಬೇಡ, ನೀನು ನಾನು ಹುಡುಕ್ತೇನೆ ಅಂತ ದೇವರು. ನಿನ್ನ ನಾನು ಹುಡುಕ್ತೇನೆ, ಆದ್ರ ನನ್ನ ನೀವು ಹುಡುಕೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರ. ಅದಕ್ಕೆ ಮನುಷ್ಯ ಏನಾಗ್ಬೇಕ್ರಿ? ಇಳಿಗೊಡ್ದ ತಿಳಿಬೇಕಂತ. ಇಳಿಗೊಡ್ದ ನಾವು ತಿಳಿದಿದ್ದ ಕರೆ ಇದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಸತತ ಆಗ್ತದ ಅಂತ ಹೇಳ್ತಾರ. ಸತತ ಆಗ್ತದ. ಈ ಸತತ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಸದಾ ಕಾಲ ಪರಮಾತ್ಮನ ಚಿಂತನೆ ಮಾಡೋದು. ಚಿಂತೆ ಮಾಡುವುದರ ಬದಲಾಗಿ ಚಿಂತನೆ ಮಾಡೋದು. ಈ ಚಿಂತನೆ ನಾವು ಮಾಡಿದ್ದ ಕರೆ ಇದ್ರ ಪರಮಾತ್ಮ ಏನಂತಾರ, ನಿನ್ನ ಸಂಸಾರ ಭಾರವನ್ನ ಹೊತ್ತು ನೋಡುತ್ತೇನೆ ಅಂತ ಹೇಳ್ತಾನ. ನಿನ್ನ ಸಂಸಾರ ಭಾರನ ಹೊತ್ತು ನೋಡ್ತೇನೆ ಅಂತ ಹೇಳ್ತಾನ. ಆದ್ರೂ ತುಕಾರಾಮ್ ಏನಂತಾರ, ಪಾಂಡುರಂಗಾಕಾರು ಪ್ರಥಮ ನಾಮ, ಪಾಂಡುರಂಗಾಕಾರು ಪ್ರಥಮ ಪ್ರಪ್ರಥಮದಲ್ಲೇ ಆ ಪಾಂಡುರಂಗನ ಪಾದಕ್ಕೆ ನನ್ನ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ, त्यांच्या कृपेदान कृपे सार विस्तार बाबाजी सद्गुरुदास तुकाराम. ಕೋಟಿಗಟ್ಲೆ ಅಭಂಗ ರಚನೆ ಮಾಡಿದ್ರು ತುಕಾರಾಮ್ ಏನಂತಾರ ಅಂದ್ರ, ನನ್ನ ಸದ್ಗುರು ನನ್ನ ಹೃದಯದೊಳಗೆ ಏನು ಕುಂತ ತಿಳಿಸ್ತಾನ, ನಾ ಇಷ್ಟ ಪಾಲನೆ ಮಾಡ್ತೀನಿ ಅಂತ ಹೇಳ್ತಾನ. ಅಂದ್ರ ಇವ್ರಿಗೆ ಎಷ್ಟು ಜನ್ಮದರವಿತ್ತು? ಈ ಸದ್ಗುರು ಸಂತ ತುಕಾರಾಮರಿಗೆ ಎಷ್ಟು ಜನ್ಮದರವಿತ್ತು? 4 ಜನ್ಮದರವಿತ್ತು. 4 ಜನ್ಮದರವಿತ್ತು ತುಕಾರಾಮ್. ನಮ್ಗೆ ಇವತ್ತು ಹೇಳಿದ್ವಂದ್ರೆ ನಾಳೆ ನೆನಪಿರಂಗಿಲ್ಲ. ಅವರು 4 ಜನ್ಮದಂದು ಹೇಳೋ ಅಂದ್ರೆ ಹೇಳುವಷ್ಟು ತಾಕತ್ತು ತುಕಾರಾಮರಿಗಿತ್ತು. ಯಾವ ತರ? ಪ್ರಹ್ಲಾದ, ಉದ್ಧವ ಏನ್ರಿ, ಅಂಗದ, ನಾಮದೇವ, ತುಕಾರಾಮ್. ತುಕಾರಾಮ್ ಇದ್ದಾಗ ಮುಂದೆ 4 ಅವತಾರದೊಳಗಿಂದ ಧಾರಣೆ ಮಾಡಿ ಹೇಳ್ತಿದ್ರಂತ ತುಕಾರಾಮ್.
ಅಂದ್ರ ಇವರಿಗೆ ಎಷ್ಟು ಅರಿವಿತ್ತು ಅಂತ ಕೇಳತ್ತಾರ. 4 ಜನ್ಮದ ಅರಿವಿರ್ಬೇಕಾದ್ರ ಇವ್ರ ತಾಕತ್ ಎಷ್ಟಿತ್ತಂತ ಕೇಳತ್ತಾರೆ. ಅದಕ್ಕೆ ಮನುಷ್ಯನಲ್ಲಿ ಯಾವ್ದು ಹೋಗ್ಬೇಕು? ನಿಮ್ಮ ಒಳಗಿನ ಕೆಟ್ಟ ಖರಾಬ್ ಹೋಗ್ಬೇಕು. ಇದು ಹೋಗ್ಬೇಕಾದ್ರೆ ಏನ್ ಬೇಕ್ರಿ? ಒಂದು ಒಳ್ಳೆ ಗುಣ ಅದ, ಒಂದು ಕೆಟ್ಟ ಗುಣ ಅದ. ಒಳ್ಳೆ ಗುಣದಿಂದ ಕೆಟ್ಟ ಗುಣದ ಅಟ್ಟಾಸ ಮೆಟ್ಟ ಹಾಕಿದ್ದ ಖರೆ ಇದ್ರ ನಿನ್ನೊಳಗ ಒಳ್ಳೆ ಗುಣ ಪ್ರಾಪ್ತಿ ಆಗ್ತದ ಅಂತ ಹೇಳ್ಯಾರ. ಪ್ರಾಪ್ತಿ ಆಗ್ತದ. ಇದು ಒಳ್ಳೆ ಗುಣ ಪ್ರಾಪ್ತಿ ಆಗ್ಬೇಕಾದ್ರೆ ಏನ್ ಮಾಡಬೇಕು? ಪರಮಾತ್ಮನಿಗೆ ಸದಾ ಶರಣ ಹೋಗ್ಬೇಕಂತಾರ. ಸದಾ ಶರಣ ಹೋಗ್ಬೇಕು. ಅದಕ್ಕೆ ಇಲ್ಲೊಂದು ಮಾತು ಹೇಳ್ತಾರ ನೋಡ್ರಿ, ಮನುಷ್ಯನಾದ್ಮೇಲೆ ಯಾವ ದೇವ್ರು ಎಲ್ಲ ದೇವನೊಬ್ಬ, ನಾಮ ಹಲವ. ಎಲ್ಲಾ ದೇವರನ್ನ ಕಂಡ್ರು ಒಂದು ರೂಪ ಕಾಣಂತ ಹೇಳತ್ತಾರ ಅವರು. ಒಂದೇ ರೂಪ ಕಾಣು. ಅದು ಹೆಂಗ ಕಾಣಬೇಕ್ರಿ ಅಂದ್ರ ದೇವರಿಗೆ ದಿಗಲಾಗ್ಲಿ, ನಿನಗೆ ದಿಗಲಾಗಬಾರ್ದು ಅಂತಾರ. ನಿನಗೆ ದಿಗಲಾಗಬಾರ್ದು. ನಿನಗೆ ದಿಗಲಾಗಬಾರ್ದು ಅಂದ್ರ ನೀ ಸದಾ ಒಂದು ರೂಪ ನೋಡು. ರೂಪ ಸದಾ ನಿನ್ನ ಕಣ್ಣೊಳಗ ತುಂಬಿರಬೇಕು. ಈ ರೂಪ ನೋಡು ಅಂತ ಹೇಳ್ತಾರ. ಈ ರೂಪ ಯಾರು ನೋಡಿದ್ರು? ತುಕಾರಾಮ್ ನೋಡಿದ್ರು, ಬಸವಣ್ಣವ್ರು ನೋಡಿದ್ರು, ಪಾಂಡರಂಗನ ಅಂತ ಹೇಳ್ತಿದ್ದ. ಈಗ ನೋಡಿ ಸಂತ ಸಂಪ್ರದಾಯಗಳು ಬಸವಣ್ಣಿದ್ರು ಆರ್ತಿ ಜ್ಞಾನರಾಜನ ಹೇಳೋರು. ಹೌದಿಲ್ರಿ? ಎಲ್ಲಮ್ಮಿದ್ರು ಆರ್ತಿ ಜ್ಞಾನರಾಜನ ಹೇಳೋರು. ನೀನೇ ಒಂದು ರೂಪ ಅಂತ ಹೇಳ್ತಾರ ಅವರು. ಜಗತ್ತು ಹೆಂಗ ಜಗತ್ತಿನೊಳಗೆ ಸೂರ್ಯ ಒಬ್ಬನದಾನೋ ಹಂಗ ನೀ ದೇವನ ಒಬ್ಬದಿ ಅಂತ ಹೇಳ್ತಾರ. ಮತ್ತ ಜಗತ್ತಿನೊಳಗ ಅಗ್ನಿ ಹೆಂಗ ಒಂದದನೋ ದೇವ ನೀ ಹಂಗ ಒಂದದಿ ಅಂತ ಹೇಳ್ತಾನ. ಮತ್ತ ಜಗತ್ತು ಹೆಂಗ ಒಂದದ, ಇದು ನೀ ಒಬ್ಬದಿಯೋ ಪರಮಾತ್ಮ ಅಂತ ಹೇಳ್ತಾನ. ಆದ್ರೆ ಪರಮಾತ್ಮನ ರೂಪ ಅನುಗುಣವನ್ನ ತಿಳಿಬೇಕಾದ್ರ ಇಲ್ಲಿ ಹೇಳ್ತಾರ, ಜಗತ್ತಿನೊಳಗೆ ದೇವನೊಬ್ಬದಾನ ಅಂತ ನಮಗೆಲ್ಲರಿಗೆ ಬೆಲೆ ಅದ. ಹೌದಲ್ರಿ? ದೇವ್ರ ಇಲ್ಲಿಲ್ಲ ಅಂದ್ರ ಮತ್ ಹೇಳ್ತಾನ, ದೇವ್ರು ಜಗತ್ತಿನೊಳಗೆಲ್ಲಾ ತುಂಬಿದಾನ, ನಮ್ಮೊಳಗೂ ಅದಾನ ಅನ್ನೋದು ಪ್ರಜ್ಞೆ ಬರಬೇಕಂತ. ನಮ್ಮೊಳಗ ಅದಾನ ದೇವ್ರ ಅನ್ನೋದು ಪ್ರಜ್ಞೆ ಬರಬೇಕಂತ. ನಮ್ಮೊಳಗ ದೇವ್ರು ಇಲ್ಲ ಅಂದಿದ್ದ ಕರೆ ಇದ್ರ ಆ ಮನುಷ್ಯ ಏನದಾನಪ್ಪ ಅಂದ್ರ ಮೃಗದಕ್ಕಿಂತ ಕಡಿ ನೋಡ ಅಂತ ಹೇಳ್ತಾರ. ಮೃಗದಕ್ಕಿಂತ ಕಡಿ ಅದಾನ. ಅದಕ್ಕೆ ಮನುಷ್ಯನಲ್ಲೇ ಏನ್ ಬರ್ಬೇಕಂತ ನೋಡ್ರಿ ಹೇಳ್ತಾರ, ಬ್ರಹ್ಮ ಬೇರೆ ವಿಷ್ಣು ಬೇರೆ. ಮನಸ್ಸಿನಾಗ ಬಂದ್ರೆ ಬರೇ ಬ್ರಹ್ಮ ಬೇರೆ ವಿಷ್ಣು ಬೇರೆ ಅಂತ ಬಂದಿದ್ದ ಕರೆ ಇದ್ರ ಅವನಂತೆಲ್ಲ ದೈತ ಬುದ್ಧಿನೂ ಹೋಗಿಲ್ಲ ನೋಡ ಅಂತ ಹೇಳ್ತಾರ. ಬರೇ ಬ್ರಹ್ಮ ಬೇರೆ ವಿಷ್ಣು ಬೇರೆ ಅಂತ ಬಂದ್ರ ಅವನ ದೈತ ಬುದ್ಧಿ ಇನ್ನೂ ಹೋಗಿಲ್ಲ ಹೊರಗ ಅಂತ ಹೇಳತ್ತಾರ. ಅದಕ್ಕೆ ಮನುಷ್ಯನಲ್ಲಿ ಯಾವ ಭಾವ ಬೇಕು? ದೇವನೊಬ್ಬ. ಯಾವುದೋ ನಾಮಸ್ಮರಣ ನಡಲಿ, ಎಲ್ಲೋ ಕೀರ್ತನ ನಡೀಲಿ, ಎಲ್ಲೋ ಪ್ರವಚನ ನಡೀಲಿ, ಏನಾರ ಹೇಳಿ ಅವರು ಅಲ್ಲಿ ಕೇಳುವಂತ ಆಸಕ್ತಿ ಮೊದಲು ನಿಮಗ್ ಬೇಕಂತ ಹೇಳತ್ತಾರ. ಕಿಂಬೋಣ ಆಯ್ಸಜ ಭಜನ್ ತೇ ಸಂಸಾರಾತ್ಯ ಸಾಧನ್. ಈ ಸಂಸಾರ ಬಂಧನದಿಂದ ದಾಟಿ ಹೋಗ್ಬೇಕಾದ್ರ ಭಜನ ಕೀರ್ತನ ಕೇಳ್ರಿ ಅಂತ ಹೇಳ್ತಾರ. ಭಜನ ಕೀರ್ತನ ನೋಡಿ, ಭಜನ ಆಮೇಲೆ ಭೋಜನ, ಭಜನ ಆದ್ಮೇಲೆ ಭೋಜನ ನೋಡಿ. ನಂಗೆ ಭಜನ ಅಂತ ಬರ್ತೈತಿ, ಆಮೇಲೆ ಭೋಜನ ಅಂತ ಬರ್ತೈತಿ. ಅದ ಯಾಕೆ ಅಕ್ಷರ ಬರತ್ತದ? ಭಜನ ಆದ್ಮೇಲೆ ನೀವು ಭೋಜನ ಮಾಡ್ರಿ. ಪರಮಾತ್ಮ ಏನಂತಾನ, ನೀವು ಬೇಕಾದಷ್ಟು ಭೋಜನ ಮಾಡ್ರಿಪ್ಪ, ಒಂದು ಸ್ವಲ್ಪ ಆದ್ರೂ ನಾನು ಭಜನ ಮಾಡ್ರಿ, ನನ್ನ ಕೀರ್ತನ ಮಾಡ್ರಿ, ನನ್ನ ಕೀರ್ತನ ಕೇಳ್ರಿ, ನನ್ನ ಪ್ರವಚನೊಳಗೆ ಆಗಮನ ಆಗ್ರಿ ಅಂತ ಹೇಳತ್ತಾನ. ಆದ್ರೆ ಮನುಷ್ಯನ ಮಾಯ ಏನ್ ಮಾಡ್ತತ್ರಿ? ಕೀರ್ತನ ಕೇಳಾಕ ಕೊಡೋದಿಲ್ಲ, ಪ್ರವಚನ ಕೇಳಾಕ ಕೊಡೋದಿಲ್ಲ. ಆಲಸ್ಯ ಪ್ರಾಪ್ತಿ ಆಗ್ತದ. ಈ ಆಲಸ್ಯನ್ನ ಯಾವಾಗ ಹೊರಗೆ ಹೋಗ್ತದ ಅವಾಗ ಮನುಷ್ಯನಾಗಿ ಉಳಿತಾನ ಅಂತ ಹೇಳ್ತಾರ. ಅವತ್ತೆ ಮಾತ್ರ ಮನುಷ್ಯನಾಗಿ ಉಳಿತಾನ. ಹಿಂಗ ಏನಾಗ್ತರಿ ಅಂದ್ರ, ನಾಮದೇವ್ರ ಮನೆಯಾಗ ಜನಾಬಾಯಿ ಬರೀ 6 ವರ್ಷದ ಬಾಲಿದ್ಲು. ಜನಾಬಾಯಿ 6 ವರ್ಷದ ಬಾಲಕಿದ್ಲು. ಆ ಜನಾಬಾಯಿಗೆ
ಅವರ ತಂದೆ ತಾಯಿ ಸಂತರಿಬ್ರು, ಸಂತ ಮಹಾತ್ಮರು. ಪಂಡ್ರ ಕ್ಷೇತ್ರಕ್ಕೆ ಹೋಗುವಾಗ ಬರೇ ಪಾಂಡ್ರಂಗ ಅಂದಿದ್ದ ಸಾಕಾಗಿತ್ತಂತ. ಹುಚ್ಚ ಹಿಡ್ಕೊಂಡ್ಬಿಡುತ್ತ ನೋಡ್ರಿ. ಹುಚ್ಚ ಹಿಡ್ಕೊಂತು ತನ್ನ ತಂದೆ ತಾಯಿ ಕೂಡ ತಾನು ಹೋಗಾಕ್ ನಿಂತ್ಲು. ಆ ಜಾತ್ರದೊಳಗ ದಿಂಡಿ ಸಮೂಹದೊಳಗ ಸ್ವರ್ಗನ ಇಳ್ದಂಗಾಗಿತ್ತಂತಕಿ. ಮುಂದೆ ಕಾಲೆಲ್ಲ ರಾಮಾರಗತಾಗಿ ಜಿಗಿತಿದ್ಲು. ಪಂಡ್ರಿ ಕ್ಷೇತ್ರಕ್ಕೆ ಬಂದ್ಲು ನೋಡ್ರಿ. ಇಲ್ಲ ಲಿಂಗು ಅಂತೇವೆ ನಾವು, ಈಶ್ವರ ಲಿಂಗು, ಹೌದಲ್ಲ? ಈಶ್ವರ ಲಿಂಗು ಪಾಂಡ್ರಂಗನ ಶರೀರದೊಳಗೆ ಎಲ್ಲೈತ್ರಿ? ಅದು ಈಶ್ವರ ಲಿಂಗು ಐತಿ. ಪಾಂಡ್ರಂಗನ ಎಲ್ಲೈತ್ರಿ? ಅವನ ಮಸ್ತಕದ ಮ್ಯಾಲ ಈಶ್ವರ ಲಿಂಗು ಅದ. ಏನ್ ಹೇಳತ್ತಾನ? ಈಶ್ವರನು ನಾನೇ, ರಾಮನು ನಾನೇ, ರೈಮನು ನಾನೇ. 33 ಕೋಟಿ ದೇವತೆಗಳು ನನ್ನ ಒಳಗಡಿಗ್ಯಾರ ಅಂತ ಹೇಳ್ತಾರ ಪರಮಾತ್ಮ. 33 ಕೋಟಿ ದೇವತೆಗಳು ನನ್ನ ಒಳಗಡಿಗ್ಯಾರ, ಒಬ್ರ ಇಬ್ರಲ್ಲ. ಅದಕ್ಕೇನ್ ಹೇಳ್ತಾರ? ನೀವು ಒಮ್ಮೆ ಪಂಡ್ರಿ ಕ್ಷೇತ್ರಕ್ಕೆ ಬಾ, ಇಡೇ 33 ಕೋಟಿ ದೇವತೆಗಳ ಪಾದಕ್ಕೆ ಬಿದ್ರೆ ಎಷ್ಟು ಪುಣ್ಯ ಬರ್ತದ. ಬರೇ ಒಬ್ಬ ಪಾಂಡ್ರಂಗನ ಪಾದಕ್ಕೆ ಬಿದ್ರೆ ಅಷ್ಟು ಪುಣ್ಯ ಬರ್ತೈತೆ ಅಂತ. ಒಬ್ಬ ಪಾಂಡ್ರಂಗನ ಪುಣ್ಯ ಬಿದ್ರೆ, ಅವನ ಪಾದಕ್ಕೆ ಬಿದ್ರೆ ಅಷ್ಟು ಪುಣ್ಯ ಬರ್ತದ. ಈ ಪುಣ್ಯನ್ನ ಪಡ್ಕೊಳ್ಬೇಕಾದ್ರೆ ಅದು ನೀನು ಬೌದ್ಧ ಸುಕ್ರಂತ ಆಚೆ ಜೋಡಿ ಮನನ ವಿಠಲಿಯ ಹೊಡಿ ಅಂತ ಹೇಳ್ತಾರ. ಈ ಜನ್ಮದ ಪುಣ್ಯ ಅಲ್ಲ, ಅದು ಎಷ್ಟೋ ಜನ್ಮದ ಪುಣ್ಯ ಬೇಕಂತ. ಒಮ್ಮೆ ಪಂಡ್ರಿಗೆ ಹೋಗ್ಬೇಕಾದ್ರೂ ಎಷ್ಟೋ ಜನ್ಮದ ಪುಣ್ಯ ಬೇಕಂತ ಹೇಳ್ತಾರ. ಮಾತ್ರ ಏನಂತ ಹೇಳ್ತಾರ? ಕಾಶಿ ಯಾತ್ರ ಪಾಂಚ ದ್ವಾರಕಾ ಜಾತೀನ. ಕಾಶಿ ಯಾತ್ರ ಪಾಂಚ काशी यात्रा 5 द्वारकाचा 3 पंढरसी जाना ಏಕ ಯಾತ್ರೆ ಒಮ್ಮೆ ಅಂತ ಹೇಳ್ತಾರ. ಕಾಶಿಗೆ 5 ಸಲ ಹೋದ್ರ ಎಷ್ಟು ಪುಣ್ಯ ಬರ್ತತ್ರಿ? ಕಾಶಿ ಯಾತ್ರೆ 5 ದ್ವಾರಕಾचा 3. ಕಾಶಿಗೆ 5 ಸಲ ಹೋದಾಗ ದ್ವಾರಕಾಕ್ಕೆ 3 ಸಲ ಹೋದ್ರೆ ಅಷ್ಟು ಪುಣ್ಯ ಬರ್ತೈತೆ. ಮತ್ತೆ ಇಲ್ಲಿ ಏನ್ ಹೇಳ್ತಾರ? ದ್ವಾರಕಾಕ್ಕೆ 3 ಸಲ ಹೋದಾಗ, ಕಾಶಿಗೆ 5 ಸಲ ಹೋದಾಗ, ಪಂಡ್ರಿ ಕ್ಷೇತ್ರಕ್ಕೆ ಒಮ್ಮೆ ಹೋದ್ರೆ ಅಷ್ಟು ಪುಣ್ಯ ಬರ್ತೈತೆ. ಪಂಡ್ರಿ ಕ್ಷೇತ್ರಕ್ಕೆ ಒಮ್ಮೆ ಹೋದ್ರೆ ಅಷ್ಟು ಪುಣ್ಯ ಬರ್ತೈತೆ. ಕಾಶಿಗೆ 5 ಸಲ ಹೋದಾಗ, ದ್ವಾರಕಾಕ್ಕೆ 3 ಸಲ ಹೋದಾಗ ಎಷ್ಟು ಪುಣ್ಯ ಬರ್ತೈತಿ? ಬರೇ ಪಂಡ್ರಿ ಕ್ಷೇತ್ರಕ್ಕ ಪಾಂಡುರಂಗನ ದರ್ಶನ ತಗೊಂಡ್ರ ಅಷ್ಟು ಪುಣ್ಯ ಬರ್ತೈತಿ ಅಂತ. ಬರೇ ಒಮ್ಮೆ पंढरसी जाना एक यात्रा ಒಮ್ಮೆ ಯಾತ್ರಾ ಮಾಡು ಅಂತ ಹೇಳ್ತಾರ ಅವ್ರ. ಒಮ್ಮೆ ಪಂಡ್ರಿ ಕ್ಷೇತ್ರಕ್ಕೆ ಹೋಗು ಅಂತ ಹೇಳ್ತಾರ. ಒಮ್ಮೆ ದರ್ಶನ ತಗೋ, ಒಮ್ಮೆ ದರ್ಶನ ತಗೊಂಡ್ಬಿಡು ಸಾಕು. ಅವಾಗ ಏನಾತ್ರಿ ಅಂದ್ರ, ಒಬ್ಬ ಪುಣ್ಯಾತ್ಮ ಈಶ್ವರಲಿಂಗನ ಆರಾಧಿಕಾರಿ, ಈಶ್ವರನ ಆರಾಧಿಕ. ಆ ಈಶ್ವರನ ಆರಾಧಿಕಿರುವುದರಿಂದ ಅವನು ಪಂಡ್ರಿನಾಥ್ನ ಕೇಳ್ಕೊಂಡಿದ್ದಾರೆ. ಪಾಂಡ್ರಂಗ, ನನಗೊಂದ ಗಂಡ ಮಗನ ಕೊಡಪ್ಪ, ನಿನಗೊಂದ ಬಂಗಾರದ ಉಡುದಾರ ಮಾಡಿಸಿಕೊಡ್ತೇನೆ ಅಂತ ಕೇಳ್ಕೊಂಡಿದ್ದ. ಮತ್ತ ಆ ಬಂಗಾರ ಉಡುದಾರ ಮಾಡಿಸ್ಬೇಕಾದ್ರೆ ಎಲ್ಲಿ ಹೋಗ್ಬೇಕ್ರಿ? ಪತ್ತಾರಾಮ ಅಂತೇಳಿ ಹೋಗ್ಬೇಕು. ಪತ್ತಾರ ಯಾರ ಆರಾಧಿಕ? ಯಾರ ಆರಾಧಿಕ ರೀ? ಪತ್ತಾರಾಮ ಈಶ್ವರನ ಆರಾಧಿಕ, ಈಶ್ವರನ ಪರಮ ಭಕ್ತ. ಯಾವಾಗ ಪರಮ ಭಕ್ತ ಇವ್ ಹೋಗಿ ಕೇಳಿದಾರಿ, ಉಡ್ದಾರ ಮಾಡಿಕೊಡಂದ. ಈಶ್ವರ ಅಳತಿ ತಗೊಂಬಪ್ಪ ಅಂದ. ಪಾಂಡ್ರಂಗನ ಅಳತಿ ತಗೊಂಡು ಹೋದಾರಿ. ಯಾರ? ಪಾಂಡ್ರಂಗ ಬೇಡ್ಕೊಂಡ್ ನಾವ್ ಅದ್ ತಗೊಂಡ ಪತ್ತಾರವನ್ ಅಂತೇಳಿ ಹೋದ.
ಅಳತಿಯಾಗಿ ಮಾಡಿದಾರಿ. ಹೋಗಪ್ಪ ಇದನ್ನ ಹಾಕಂದ. ಆಯ್ತಂತೇಳಿ ಪಾಂಡುರಂಗನ ಹಾಕಾಕ್ ಹೋದಾರಿ. ಆ ಹುಡ್ದಾರ್ನ ಬರ್ಲಿಲ್ಲ. ಅಂದ್ರ ಪಾಂಡುರಂಗ ಇಷ್ಟ ಅದಾನಂತ ಅಳಿತೆ ಅದಕ್ಕೆ ನೆಲೆ ಇಲ್ಲ ಅಂತ ಹೇಳ್ತಾರ. ಭೂಮಿಯನ್ನ ಅಳಿಬಹುದು, ಆಕಾಶವನ್ನ ಅಳಿಬಹುದು, ಸಮುದ್ರ ನೀರುಗಳನ್ನ ಅಳಿಬಹುದು. ಭಗವಂತನ ಅಳತಿ ಅಳ್ಯಾಕ ಯಾರಿಗೂ ಬರೋದಿಲ್ಲ, ಅದು ಸಾಧ್ಯ ಇಲ್ಲದ ಮಾತು. ಅವಾಗ ಮುಂದೇನಾತು, ಇದು ಬರವಾಲ್ ನಂದಾಗ ಮತ್ತ ಟೀಸಿದಾರಿ. ಮತ್ತ ಒಯ್ದ ಪಾಂಡುರಂಗನಿಗೆ ಹಾಕ್ತಾನ. ಅದೇನಾತು, ಸಡ್ಲಾಗಿ ಬೀಳಾಕಂತ. ಮತ್ತು ಸಡ್ಲಾಗಿ ಬೀಳಾಕತ್ತು ಅಂದಾಗ ನೀನ ಬಂದ್ ಬಿಡಪ್ಪ, ನೀ ಬಂದ ಕಾಸ್ಲೆ ಆ ಪರಮಾತ್ಮನ ಅಳತಿ ಹಿಡಿದು ನೀನ ಮಾಡು. ಆಯ್ತು ನಡಿಪ ಅಂದಾರಿ. ನಡಿ ಅಂದ. ಆದ್ರೆ ನಾನು ಈಶ್ವರನ ಅಷ್ಟ ನೋಡಿದವ್ ನನ್ನ ಕಣ್ಣಿಂದ. ಯಾವ ರೂಪ? ಈಶ್ವರನನ್ನ ಕಣ್ಣಿನೊಳಗೆ ತುಂಬಿದಾನ. ಈ ರೂಪ ಬಿಟ್ಟು ಇನ್ನೊಂದು ರೂಪ ನೋಡೋದಿಲ್ಲ ಅಂತ ಆ ಪತ್ತಾರವನ್ ಪಂತಿತ್ತು. ಹಂಗಾರ ಮತ್ತೇನ್ ಮಾಡುದ್ರಿ? ಆ ವಿಠಲ್ ಮೂರ್ತಿ ಮುಂದೆ ಬರ್ಬೇಕಾದ್ರೆ ನನ್ನ ಕಣ್ಣ ಕಟ್ಟು ಮುಂದ ನಾ ಅಳತಿ ಹಿಡ್ಕೊಂಡ್ ಬರ್ತೇನೆ ಅಂದಾರೆ. ಪಾಂಡುರಂಗ ನೋಡಂಗು ನಾನ ಮತ್ತೆ ನನ್ನ ಕಣ್ಣು ಕಟ್ಟ ಅಂದಾರ. ಆತ್ ನಡಿ ಅಂದ. ಅವನ ಕಣ್ಣಿಗೊಂದು ಬಟ್ಟೆಯನ್ನು ಕಟ್ಟಿದ. ಯಾವಾಗ ತಕ್ಕಿ ಹೊಡೆದ ಎಷ್ಟು ಅಳಿತೈತೆ ಅಂತ ಹೇಳಿ ಪತ್ತಾರವ ಏನಾತ್ರ ಇಲ್ಲೇ ಈಶ್ವರನ ಮೂರ್ತಿನ ಹಾಕ್ತಂತ. ಎರಡು ಕೈ ಎಲ್ಲ ಕೈ ಆಡಿಸ್ತಿದಾನ. ಈಶ್ವರನ ಮೂರ್ತಿ ಮ್ಯಾಲ ಏನ್ ಕಾಣತಿದ್ದ? ಪಾಂಡುರಂಗ ಹೋಗಿ ಈಶ್ವರ ಮೂರ್ತಿ ಆಗಿದ್ದ ತಕ್ಕಿ ಹೊಡೆದಾಗ. ಯಾಕಾಗಿದ್ದ? ಬಾಳ್ ಚಲೋ ಇತ್ತು, ಬಾಳ್ ಚಲೋ ಬೇಕಲ್ಲ. ವೇದಾಂತ ಮಾಡ್ಬೋದು, ಶ್ರವಣ ಕೇಳಬಹುದು, ಶ್ರವಣ ಹೇಳಬಹುದು. ಭಾವ ಚಲೋ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದದ? ಭಕ್ತಿ ವ್ಯರ್ಥ. ಅದು ಭಕ್ತಿ ವ್ಯರ್ಥ ಆಗ್ತದ. ಈ ಭಾವಕ್ಕಾಗಿ ಆ ಪಾಂಡುರಂಗ ಏನಾಗಿದ್ದ? ವಿಠಲ, ಅದು ಈಶ್ವರ ಮೂರ್ತಿ ಆಗಿದ್ದ. ಅವಾಗ ತಲೆ ಮ್ಯಾಲ ಕೈ ಆಡಿಸ್ತಾ ಇದ್ದಾನ. ಏನಾಗಿತ್ರಿ? ಗಂಗಾ ಜಡಿ ಸಿಗತ್ತವನಿಗೆ. ಮತ್ತ 5 ಮುಖ ಪಂಚಮುಖ ತೋರ್ಸಕತ್ರಿ ಅವನು. ಯಾರಿಗೆ? ಆ ಪತ್ತಾರವನಿಗೆ. ನೋಡಿದ ಇದೆಲ್ಲ ಈಶ್ವರ ಮೂರ್ತಿ ಅದಲ್ಲಪ್ಪ. ಇದು ಈಶ್ವರನ ಆರಾಧಿಕ, ನನಗೆ ಈಶ್ವರ ಮೂರ್ತಿ ಅದ, ಪಾಂಡುರಂಗನ ಮೂರ್ತಿ ಅಲ್ಲ ಅಂತೇಳಿ ಕರ್ಣ ತೆಗೆದ ಅದು ಬಟ್ಟೆ ಬಿಚ್ಚಿ ನೋಡ್ತಾನ. ಪಾಂಡುರಂಗ ಮೂರ್ತಿ. ಪಾಂಡುರಂಗನ ಅವತಾರ ಅದ. ನನ್ನ ಕೈಗೆ ನೀನು ಈಶ್ವರ ಮೂರ್ತಿ ಹತ್ತಿದವ, ಪಾಂಡುರಂಗ ಹೆಂಗಾದಿ ಅಂತ ಪತ್ತಾರ ಕಣ್ಣೀರ್ ತೆಗದ. ನಿನ್ನ ಮೂರ್ತಿ ನಾವು ನೋಡಿದ್ಯಾ? ನನ್ನ ಕಣ್ಣೊಳಗೆ ತುಂಬಿದ ಮೂರ್ತಿ ಯಾವುದು? ಈಶ್ವರ ಮೂರ್ತಿ. ನಿನ್ನ ಮನೆ ತಲೆ ಮ್ಯಾಲ ಮತ್ತೇನು ಗಂಗೆ ಇದ್ದಾಳ, ನೀ ಯಾಕೆ ಹೆಂಗ್ ಕಾಣತ್ತಿ ಪರಮಾತ್ಮ ಅಂತ ಕೇಳಿದ. ಪಾಂಡುರಂಗ ಏನಾದಾರಿ? ಈಶ್ವರನಾದ, ಈಶ್ವರ ಅವತಾರ ಧಾರಣೆ ಮಾಡಿದ. ಏನಪ್ಪಾ ಭಕ್ತ ಅಂತ ಕೇಳಿದ. ಯಪ್ಪ ಮತ್ತ ನೀ ಹೆಂಗ ಈಶ್ವರ ಆದಿ ಅಂದ. ಉತ್ತಾರ ರಾಶಿ ತೋವಾ ಉಭಾ ಬಿಟ್ಟೇವರಿ. ಎಲ್ಲಾ ಅವತಾರ ನಂದಾದ. ನೀ ಕರೆಮ್ಗ ಕೈ ಮುಗಿದ್ರು ಅದು ನನಗ ಬರುದು, ಎಲ್ಲಮ್ಗ ಕೈ ಮುಗಿದ್ರು ಅದು ನನಗ ಟಚ್ ಆಗುದು. ಈಗ ಒಂದು ಮೊಬೈಲ್ ನಾವು ನಂಬರ್ ಹೊಡಿತೇವಿ, ಅದು ಟವರ್ ಕಂಬಕ್ಕೆ ಟಚ್ ಆಗೇ ಹೋಗುದಲ್ಲ, ಅದು ಹೌದಿಲ್ಲ? ಹಂಗ ನನಗ ಟಚ್ ಆಗುದದ. ಭಕ್ತ ನೀನು ಶ್ರೇಷ್ಠ ಭಕ್ತನದಿ, ನಿನಗೇನ್ ಬೇಕಂತ ಕೇಳಿದ. ಯಪ್ಪ ಸದಾ ನನ್ನ ಕಣ್ಣಿನೊಳಗ ನೀ ಈಶ್ವರ ಮೂರ್ತಿ ಅಂತ ತುಂಬಿದಲ್ಲ, ಬಾಳ ದೊಡ್ಡ ಕೆಲಸ ಮಾಡಿದಂದ. ಅವಾಗೇನಂದ? ನೀ ಸದಾ ನನಗ ನೀ ಪಾಂಡುರಂಗನ ಮೂರ್ತಿ ನನ್ನ ಕಣ್ಣಾಗ ಕಾಣಂದ. ಯಾಕೆ ಕಾಣಂದಾರಿ? ನಿನ್ ತಲೆ ಮ್ಯಾಲ ಏನದ? ನನ್ನ ಈಶ್ವರ ಅದಾನ, ನನ್ನ ಈಶ್ವರ ಅದಾನ. ಬ್ರಹ್ಮ ವಿಷ್ಣು ಮಹೇಶ್ವರ ತುಂಬಿದ ಮೂರ್ತಿ ನೀನು ಪಾಂಡುರಂಗ, ನೀ ಸಾಮಾನ್ಯದವನಲ್ಲು ಅಂತ ಹೇಳಿದ. ಅದಕ್ಕೇನಂತಾರ? ಧರ್ಮ ಅರ್ಥ ಕಾಮ ಮೋಕ್ಷ ಶಿವ
ದೇಖತಾ ಪ್ರತ್ಯಕ್ಷ. ಹ? ಯಾವಾಗ ಧರ್ಮದ ದಾರಿ ಒಳಗಿದ್ದಿದ್ದ ಖರೆ ಅಂದ್ರ ನೀ ನೋಡಿದ ಕಲ್ಲಲ್ಲ ನಿನಗೆ ದೇವ್ರ ಕಾಣ್ತದ. ಹ? ನೋಡಿದ ಜಗತ್ತೆಲ್ಲ ದೇವ್ರ ಕಾಣ್ತದ. ಗುಡ್ಡ ಗವಾರಗಳೆಲ್ಲ ಪರಮಾತ್ಮನ ಅಂಗಾಂಗಗಳ ಕಾಣ್ತಾವ. ಆದ್ರೆ ಯಾವ ಧರ್ಮದಾಗಿರ್ಬೇಕು? ಮನುಷ್ಯ ಧರ್ಮದಾಗಿರ್ಬೇಕು. ಮನುಷ್ಯ ಧರ್ಮದಾಗ ಮನುಷ್ಯ ಧರ್ಮ ಅಂದ್ರೆ ಏನು? ನಮ್ಮಿಂದ ಯಾರಿಗಿ ಸ್ವಲ್ಪ ಆದ್ರೂ ಕೆಟ್ಟಿದ್ದಾಗಬಾರ್ದು. ಇದಕ್ಕೆ ಮನುಷ್ಯ ಧರ್ಮ ಅಂತಾರ. ಈ ಮನುಷ್ಯ ಧರ್ಮವನ್ನು ಉಳಿಸ್ಕೋಬೇಕಾದ್ರ ಈ ಸಣ್ಣ ಮಾರ್ಗದೊಳಗೆ ಸದಾ ನೀ ಬಾರು ಅಂತ ಹೇಳ್ತಾರ. ಸದಾ ನೀ ಬಾ ಅಂತ ಹೇಳ್ತಾರ. ಅದಕ್ಕ ಜನಾಭ ಏನ್ ಮಾಡಿ ಹೇಳ್ರಿ, ಪಂಡ್ರಾಪುರಕ್ಕೆ ಬಂದು ತನ್ನ ತಂದೆ ತಾಯಿ ಕರ್ಕೊಂಡ ಒಳ್ಳೆ ಊರಿಗೆ ಹೋಗ್ಲಿಲ್ಲ. ಆಕಿ ಬೇಡ, ಈ ಪಾಂಡುರಂಗನ ಬಿಟ್ಟು ನಾ ಊರಿಗೆ ಬರೋದಿಲ್ಲ ಅಂತೇಳಿ ಶಪಥ ಮಾಡಿಳು. ಅವಾಗ ವಿಠಲ 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 ಅಂತ ನೆನೆಸಾತ್ಲು ಪ್ರಾರಂಭ ಮಾಡಿದ್ರು ಜನಾಬಾಯಿ. ನಾಮದೇವ್ರು ಬರ್ತಾರ, ನಿನ್ನ ಹೆಸರೇನು? ಜನಾಬಾಯಿ. ಮತ್ ನಿನಗೆ ತಂದೆ ತಾಯಿ ಎಲ್ಲದಾರ? ತಂದೆಯೂ ಪಾಂಡುರಂಗ, ಈ ತಾಯಿಯೂ ಪಾಂಡುರಂಗ, ಬಂಧವು ಇವನೇ, ಬಳಗವು ಇವನೇ, ನನಗೆ ಯಾರು ಇಲ್ಲ. ಅದಕ್ಕೆ ಏನ್ ಹೇಳ್ತಾರಿಲ್ಲೇ, ತಂದೆ ತಾಯಿ ಕಳ್ಕೊಂಡ್ರು ಪರದೇಶ ಅಲ್ಲ, ನಿನ್ನ ಬಂಧು ಬಳಗ ನಿನ್ನ ಹೆಂಡರ ಮಕ್ಕಳ ಕಳ್ಕೊಂಡ್ರು ಪರದೇಶ ಅಲ್ಲ, ಸಂತ ಶರಣರ ಕಳ್ಕೊಂಡ್ರೆ ನೀ ಪರದೇಶ ಇದೆಯಾ ಅಂತ ಹೇಳ್ತಾನೆ. ಅದಕ್ಕೆ ಮನುಷ್ಯ ಏನಾಗ್ಬೇಕು? ಸಂತ ಶರಣರನ್ನ ಒಡ್ನಾಡ್ಲಿಕ್ಕೆ ಕಲಿಬೇಕು. ಯಾವಾಗ ಜನಾಬಾಯಿ ಏನ್ ಮಾಡತ್ರಿ, ನಾಮದೇವನ ಮಡಿಯಾಗ ಅಂಗಳದಾಗ ಸೇವಕಿ ಆಗಿ ಉಳಿದಿದ್ಲು. ದೇವರು ಏನ್ ಮಾಡಿದಾರಿ, ಒಂದಾನೊಂದು ದಿನ ನಾಮದೇವನ ಮಳಿ ಬಂದಾಗ ಆ ಗುಡಿಸ್ಲಾನ ಹಾರ್ಕೊಂಡು ಹೋಗ್ಬಿಡ್ತವ್ರು. ನಾಮದೇವ್ರು ಗುಡಿಸಲು ಹಾರಿ ಹೋದಾಗ ಪರಮಾತ್ಮ ಏನ್ ಮಾಡಿದ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಚಕ್ರವನ್ನು ಹಿಡಿದ. ಯಾರಿಗೆ ಇವರಿಗೆ ಹನಿ ನೀರು ಬಡಿಬಾರ್ದಂತ ಚಕ್ರ ಹಿಡಿದ. ನಾಮದೇವ್ ಹೊರಗೆ ಬರ್ತಾನ. ಹೊರಗೆ ಬಂದು ನೋಡ್ತಾನ, ನಮ್ಮ ಗುಡಿಸ್ಲ ಎಲ್ಲ ಹಾರಿ ಹೋಗೈತಿ, ಮನಿನ ಹಾರಿ ಹೋಗ್ಯದ. ನಮಗ್ ಹನಿ ನೀರು ಬಡಿಬಾರ್ದಂದ್ರೆ ಇದು ಯಾರ್ದು ಆಟ ಅಂತ ನೋಡ್ತಾನ. ವಿಷ್ಣುವಿನ ಚಕ್ರ. ಹೇ ದೇವಾ, ನೀ ಎಂತ ಭಕ್ತರನ್ನ ನೀನು ಕಾಯವನ್ನದಿ ನೀನು ಅಂದಾಗ ನಾಮದೇವ್ ಹೇಳ್ತಾರ, ನೀ ಅನಾಥರ ನಾಥ ನದಿದಿ, ನೀ ಕರುಣಾ ಸಾಗರ ಆದಿ, ನೀನು ಭಕ್ತ ರಕ್ಷಕ ಆದಿ ಪಾಂಡುರಂಗ. ನಮ್ಮನ್ನ ರಕ್ಷಣೆ ಮಾಡಕ್ ನೀ ಏನ್ ಮಾಡಿದಿ? ಚಕ್ರವನ್ನ ಹಿಡ್ಕೊಂಡು ನಿಂತಿದಿ. ಈ ಋಣ ಯಾವಾಗ ನಾ ತೀರಿಸ್ಲಿ ಅಂತ ಕೇಳಿದ್ರು. ಈ ಋಣಾನ ಬಂದ ರೂಪೇನ, ಈ ಋಣವನ್ನ ಯಾವ ಜನ್ಮದಾಗ ತೀರಿಸ್ಲಿ ಅಂತ ಕೇಳಿದ್ರು. ನಾಮದೇವ, ನನ್ನ ನಿನ್ನ ಸಂಬಂಧ ಇವತ್ತಿಂದ ಅಲ್ಲಿದು. ಎಷ್ಟು ಜನ್ಮದ ಐತಿದು? ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ನನ್ನ ನಿನ್ನ ಸಂಬಂಧ ಕೃತಾಯುಗದಿಂದನ ಇದೆ. ಇದು ಕೃತಾಯುಗದ ಅವಶ್ಯ ಎಷ್ಟು? 17,28,000 ಅವಾಗೂ ಇದ್ದಿ. ತ್ರೇತಾಯುಗದ ಅವಶ್ಯ ಎಷ್ಟು? 12,96,000. ದ್ವಾಪರ ಯುಗದ ಅವಶ್ಯ 8,64,000. ಕಲಿಯುಗದ ಅವಶ್ಯ ಎಷ್ಟೈತ್ರಿ? ಮುಂದ 4,32,000 ಅವಶ್ಯ ಕಲಿಯುಗದ. ಅಲ್ಲಿಂದ ನೀನು ಧಾರಣೆ ಮಾಡ್ಕೊಂತ ಬಂದಿದ್ರಿ, ನೀನು ಹಿಂಬಲ್ಲಿ ನಾ ಸದಾ ಬಂದೀನಿ ಅಂದ. ಅವಾಗ ಒಂದಾನೊಂದು ದಿನ ಏನಾಯ್ತು, ಆ ಜನಾಬಾಯಿ ಕುಳ್ಳ ಆರ್ಸಾಕ್ ಹೋದ್ರ ಪರಮಾತ್ಮ ಆ ಗುಡ್ಡದೊಳಗೆ ಹೋಗಿ ಕುಳ್ಳ ಆರಿಸಿ ಊರ್ ಮಠ ತಂದು, ಮಂಗಳವಾಡಿ ಮಠ ತಂದು ಹೊತ್ಕೊಂಡು ಬಂದು ಮನೆಗೆ ಕೊಟ್ಟು ಮತ್ ಕಳಿಸ್ತಿದ್ನಂತ ಮ್ಯಾಗ ಉರಿಸಿ. ಜಗತ್ತ ರಕ್ಷಣೆ ಮಾಡವ ಪರಮಾತ್ಮ. ಜಗತ್ತಿಗೆ ಅಣ್ಣ ಹಾಕವ. ಯಾರ ಬೆಣ್ಣತ್ತಾನ? ಭಕ್ತರ ಬೆಣ್ಣತ್ತಾನ. ಭಕ್ತರ ಬೆಣ್ಣ. ಯಾವಾಗ ಬೆಣ್ಣ ಹತ್ತುತ್ತಾ ಬಂದ, ಮುಂದ ಜನಾಬಾಯಿಗೆ ಎಲ್ಲಾ ಸಂತ ಬಳಗದವ್ರು ಊಟ ಮಾಡತ್ತಿದ್ರು. ನಾಮದೇವ್ರದು ಪಾಂಡುರಂಗನು ಊಟ ಮಾಡತ್ತಿದ್ದ. ಜನಾಬಾಯಿ ಸೇವಕಿ ದಾಸಿ ಆದವಳು. ಜನಾಬಾಯಿ ಹೊರಗೆ ಕೊಟ್ಟಿದ್ರು ಜಗಾಕಿಗೆ. ಎಲ್ಲಾರು ಊಟ ಮಾಡುವಾಗ ಜನಾಬಾಯಿ ಅಂದ್ರು, ನಾ ದಾಸಿ ಆಗಿದ್ದರಿಂದ
ಈ ನಾಮದೇವಕರ ಸೇವಕಿ ಆಗಿದ್ರಿಂದ ಈ ಸಂತರು ಕೂಡ ಊಟ ಮಾಡೋದು ನನಗೆ ಬಣೆ ಬಾರ್ದಾಗ ಬರ್ಲಿಲ್ಲಲ್ಲ ಅಂದ್ರು. ಇಷ್ಟಂದು ಪರಮಾತ್ಮ ಊಟ ಒಂದು ತುತ್ತು ಒಯ್ಯಾತಿದ್ದ, ಅಲ್ಲೇ ಕೈ ಬಿಟ್ಟ. ನಂದು ಹೊಟ್ಟಿನ ಹಸ್ತಿಲ್ಲ ಅಂದ ಪರಮಾತ್ಮ. ಯಾರು ಕೂಡ ಊಟ ಮಾಡಿದವ? ನಾಮದೇವರ ಸಂತರು ಕೂಡ ಊಟ ಮಾಡವ, ಕೈ ಬಿಟ್ಟು ಹೊರಗೆ ಬಂದ. ಅದ ಎಡಿ ಏನ್ ಮಾಡಿಲ್ರಿ, ಗುಣಾಬಾಯಿ, ದಾಮಾಸಟ್ಟಿ ಗುಣಾಬಾಯಿ ಅವ್ರ ಇದ್ರೊಳಗೆ ನಾಮದೇವ್ ಬಂದವರು. ಯಾವಾಗ ಇವ್ರು ಬಂದವರು, ಆಕೆ ಏನ್ ಮಾಡಿಲ್ರಿ, ಮತ್ತ ಜನಾಬಾಯಿಗೆ ಏನು ಕೊಡ್ಬೇಕು? ನಾಮದೇವ್ರ ಎಡಿ ಏನಿತ್ತಲ್ಲ ಆ ಎಡಿನ ಆ ಗುಣ ಯಾರಿಗೆ? ಜನಾಬಾಯಿ ಕೊಟ್ರು. ಜನಾಬಾಯಿ ಇಟ್ಕೊಂಡಿದ್ದು ಪರಮಾತ್ಮ ಏನ್ ಮಾಡಿದ, ಜನಾಬಾಯಿ ಹತ್ತಿರ ಹೋಗಿ 2 ಗಂಟೆ, ಮತ್ತೆ 2 ಗಂಟೆ ರಾತ್ರಿಯಿಂದ ಜನಾಬಾಯಿ ಪಾಂಡುರಂಗ ಇಬ್ರು ಕೂಡಿ ಊಟ ಮಾಡಿದ್ರು. ಅಂದ ಭಕ್ತ ಪ್ರಿಯ ಯಾರು? ಪಾಂಡುರಂಗ ಭಕ್ತ ಪ್ರಿಯ ಜನಾಬಾಯಿ ಕರ್ಕೊಂಡು ಊಟ ಮಾಡಿದ. ಮುಂದೆ ಜನಾಬಾಯಿ ಎಂತವಳದಾಳ ಅಂತ ಹುಡುಕ್ಲಿಕ್ಕೆ ಬಂದ್ರು. ಅದ ರಾತ್ರಿ ಏನಾತ್ರಿ, ಜನಾಬಾಯಿ ಆ ಪರಮಾತ್ಮನ ಹತ್ರ ಕೂತಾಗ ಪರಮಾತ್ಮನ ಆಭರಣಗಳೆಲ್ಲ ಜನಾಬಾಯಿ ಅಂತೇಳಿ ಬಿಟ್ಟು ಹೋಗ್ಬಿಟ್ಟಾರೆ. ಕಂಬಳಿ ಹೊತ್ಕೊಂಡು ನಿಂತ ದೇವ್ರು ಪಾಂಡುರಂಗ ಗುಡ್ಯಾಗ. ಬ್ರಾಹ್ಮಣರೆಲ್ಲ ನೋಡ್ತಾರ, ಯಾರು ಕದ್ದಿರ್ಬೇಕು ಹುಡುಕೊಂತ ಬರ್ತಾರ. ಕಂಬಳಿ ಯಾರ್ದು? ದಾಮಾಶೆಟ್ಟಿ ಗುಣ, ನಮ್ದು ಕಂಬಳಿ. ಎಂತ ತುಡಿಗದಾಳಕ್ಕಿ, ಇವೆಲ್ಲ ಹೊತ್ಕೊಂಡು ಹೋಗ್ಯಾಳ ಅಂತಂದ್ರೆ ಬಂಗಾರ ಜ್ವಾಡ್ನಿಕೆ ಅಂತೆಲ್ಲ ಐತಂತ ಹುಡುಕ್ತಾರ. ನನಗೇನು ಗೊತ್ತು, ನೋಡೇ ಇಲ್ಲ ಜನಾಬಾಯಿ. ದೇವ್ರ ಸರಿಸಿಟ್ಟಾನ ಜೋಪಡಿ ಒಳಗ. ನೋಡಿದಾಗ ಹೋಗಿ ನೋಡ್ತಾರ, ಬಂಗಾರ ಜ್ವಾಡ್ನಿ ಸಿಗ್ತಾವ. ಎಷ್ಟ ತುಡಿಗೆ ಅದಾಳಕ್ಕೆ, ಎಷ್ಟ ಕಳವೆ ಅದಾಳ ಅಂತೇಳಿ ಈಗಿನ್ನ ಈ ಭೂಮಿ ಮೇಲೆ ಇಡಬಾರ್ದು ಅಂತೇಳಿ ತ್ರಿಶೂಲಿಗೆ ಹೋಯ್ತಾರ. ಆ ತ್ರಿಶೂಲಿಗೆ ಹೋದು ಆಕಿನ ಜನ್ಮ ಇವತ್ತು ತೆಗಿದ ಅಂತೇಳಿ ಆ ತ್ರಿಶೂಲಿಗೆ ಮ್ಯಾಗಿಂದ ಇಳಿಸಾಕ್ ಹೋಗ್ತಾರ. ಹೇಳ್ತಾಳ ಜನ ಏನಂತ, ಏ ಪಾಂಡುರಂಗ, ನಿನಗ ಭಕ್ತ ರಕ್ಷಕಂದಾರ, ನೀ ನನ್ನ ಕೂಡ ಊಟ ಮಾಡಿದಿ, ನೀ ಜ್ವಾಡಿ ಆಭರಣಗಳ ಬಿಟ್ಟು ಹೋಗಿದಿ, ಆ ಅಪವಾದ ನನ್ನ ಮೇಲೆ ಹಾಕ್ಸಿ ನನ್ನ ಪ್ರಾಣ ತೆಗಿತಿ ಅಂದ್ರೆ ನೀ ದೇವ್ರ ಎಂತವಪ್ಪ. ಆಕೆಗೆ ಬಂದ ತ್ರಿಶೂಲ್ ಏನಾಗುತ್ತೋ, ನೀರ್ ಹಾಕಿ ಚಂದ್ರಭಾಗ ಕೊಡ್ತು. ನೀರಾಗಿ ಚಂದ್ರಭಾಗ ಹರಿದು ಹೋಗಿ ಕೊಡ್ತದು. ಅದಕ್ಕೆ ಅವಾಗ ಏನ್ ಮಾಡತ್ರಿ ಎಲ್ಲ ಜನ, ಜನಾಬಾಯಿ ಸಾಮಾನ್ಯದವಳಲ್ಲ ಅಂತೇಳಿ ಎಲ್ಲಾರು ಪಾದ ಪೂಜೆ ಮಾಡತ್ರು. ಎಷ್ಟು ವರ್ಷದಾಗಿ ಆಗಿತ್ತು? ಬರೇ 10 ವರ್ಷದಕ್ಕೆ ಆಗಿತ್ತು ಜನಾಬಾಯಿ. 10 ವರ್ಷದಕ್ಕೆ ಆಗಿತ್ತು ಜನಾಬಾಯಿ. ಅಂದ್ರ ಜ್ಞಾನದ ಗುಣ ಬೇಕಂತ ಮೊದಲ. ಯಾವ ಶ್ರೀಮಂತಿಕೆ ಆಸ್ತಿ ನಮ್ ಹಿಂಬಾಲಿ ಬರುದಲ್ಲ, ಜ್ಞಾನ ಸಂಪತ್ ನಮ್ ಹಿಂಬಾಲಿ ಬರುದದ. ಈ ಜ್ಞಾನ ಸಂಪತ್ತು ಏನ್ ಮಾಡ್ತದ? ವೈಕುಂಠ ದಾರಿ ತೋರಿಸ್ತದ ಈ ಜ್ಞಾನ ಸಂಪತ್ತ. ಇಲ್ಪ ಬಾಳ ರೊಕ್ಕ ಗಳಿಸ್ಯಾನ, ವೈಕುಂಠಕ್ಕೆ ಹೋಗ್ಯಾನ ಅಂತ ಕೇಳಿರ್ನ ಯಾರು? ಇಲ್ರಿ, ಹೊಲ ಮನಿ ಬಾಳ ಗಳಿಸ್ಯಾನ, ಆ ವೈಕುಂಠಕ್ಕೆ ಹೋಗ್ಯಾನ ಅಂತ ಕೇಳಿರೇನ? ಇಲ್ಲ. ಯಾರು ವೈಕುಂಠಕ್ಕೆ ಹೋಗ್ಯಾರ? ಜ್ಞಾನ ಸಂಪತ್ತ ಭಕ್ತಿ ಒಳಗ ಸನ್ಮಾರ್ಗದೊಳಗೆ ಯಾರಿದ್ರು ಇವ್ರು ವೈಕುಂಠ ನೋಡಿದಾರ. ಬಾಳ ಕಲಿತವ್ರು ಏನು ವೈಕುಂಠ ನೋಡಿಲ್ಲ, ಅವ್ರು ಬಾಳ ಗಳಿಸಿದವ್ರು ವೈಕುಂಠ ನೋಡಿಲ್ಲ. ಭಕ್ತಿ ಒಳಗೆ ಯಾರ ಮಗ್ನ ಆದ್ರೂ ಇವ್ರು ವೈಕುಂಠ ನೋಡಿದಾರ. ಯಾವಾಗ ಜನಾಬಾಯಿ ಪಾದ ತೊಳ್ಯಾಕತ್ತಾರ ನೋಡಿ ಎಲ್ಲ ಜನ, ಅವಾಗ ಮುಂದ್ ಒಂದಾನೊಂದು ದಿನ ಕಬೀರ್ ದಾಸರು ನೋಡಾಕ್ ಬಂದ್ರು. ಜನ ಅಂದ್ರೆ ಎಂತಕ್ಕಿದಾಳ ನೋಡೋಣಂತೇಳಿ ನೋಡಾಕ್ ಬಂದಾಗ ಕುಳು ಬಡ್ದಿದ್ರಿ. ಕುಳು ಬಡ್ದಿದ್ಲು. ಬಾಜು ಹೆಣ್ಮಗಳ ಒಂದು 4 ಕುಳು ಕದ್ದಿದ್ದಕ್ಕೆ, 4 ಕುಳು ಕದ್ದಿದ್ದು. ಅದು ಗದ್ ಹತ್ತದಾಗ ಜನಾಬಾಯಿ ನಾಮದೇವ್ರ ಕರ್ಕೊಂಡ್ ಬಂದ್ರ. ಜನಾಬಾಯಿ ಹಿಂತಾಕಿದಾಳಪ್ಪ ನಮ್ಮ ಮನಿ ಒಳಗ ಅಂದಾಗ ಆಯ್ತಂತೇಳಿ ನೋಡಾಕ್ ಬಂದ್ರು. ನೋಡಾಕ ಬಂದಾಗ ಏನಾತ್ರಿ ಅಂದ್ರ ಜನಾಬಾಯಿಗೆ ಹೆಣ್ಮಗಳಿಗೆ ಗದ್ ಹತ್ತಿತ್ರಿ. ಅವಾಗ ಇಲ್ಲ, ಮತ್ತ ಇಂತ ಒಳ್ಳೆ ಒಳದ ಅಂತಿದಿ, ಮತ್ತ ಕುಳ್ಳಿ ಸಂಬಂಧ ಕಡ್ದಾಡ ತಾಳಿಕೆ ಎಂತ ಜನ? ಕಬೀರ್ ದಾಸ್ ಅಂತಾರ. ಅವಾಗಿಲ್ಲ, ಯಾಕೋ ಕುಳ್ಳಿ ಸಲುವಾಗಿ ಕಡ್ದಾಡತ್ತ ಅಂದ ಕಬೀರ್ ದಾಸರ್ ಅಂತಾರ ಅವ್ರು. ಈ ಶರೀರನ ಒಂದು ದಿನ ಬಿಟ್ಟು ಹೋಗುದೈತಿ. ಬರೀ 4 ಕುಳ್ಳ ಕದ್ದಿದ್ದಕ್ಕೆ ಆಕಿಗೆ ನ್ಯಾಯ ಮಾಡಾಕತ್ತಾಳ ಅಂದ್ರ ಇದು ಯಾವ ಧರ್ಮ ಇದ? ಈಕಿ ಎಂತ ಜ್ಞಾನ ಐತಿ?
ಇದು ಅಶುದ್ಧ ಜ್ಞಾನ ಅಂತ ಹೇಳ್ತಾರ ಅವ್ರು. ಅವಾಗ ಆಕೆ ಜನಾಬಾಯಿ ಎಲ್ಲಿದ್ಲು, ಆಕೆ ಕುಳು ಕಡ್ದಾಳ ಇಷ್ಟೇ ಗೊತ್ತಾತು. ಇಷ್ಟ ಅಂತ ಕಬೀರದಾಸರು. ಅವಾಗ ಹೇಳ್ತಾಳ್ರಿ ಜನಾಬಾಯಿ, ಏನ್ ಕಬೀರದಾಸ್ ಮಹಾರಾಜ್ರ ಅಂತ ಕೇಳ್ತಾಳ. ಏನ್ರಿ ಕಬೀರದಾಸ್ ಮಹಾರಾಜ್ರ ನಮಸ್ಕಾರ ರೀ ಅಂತ ಹೇಳಿದ್ರು. ಕಬೀರದಾಸ್ ಹೆಂಗಾಗಿರ್ಬಾರ್ದ್ರಿ, ಹೆಂಗಾರ ತಮ್ಮ ಹೆಸರು ತಗೊಂಡು ಮಾತಾಡ್ತಾಳ ಅಂದ್ರ ಕಬೀರದಾಸ್ ಹೆಂಗಾಗಿರ್ಬಾರ್ದು. ಏನಿದು ಅಂದಾಗಿಲ್ಲ, ನನ್ನ 4 ಕುಳ್ಳು ಕದ್ದಾಳ, ನಾ ಸತ್ಯಕ್ಕಾಗಿ ಇಲ್ಲಿ ಹೋರಾಟ ಮಾಡತ್ತೀನಿ ಅಂತ ಹೇಳ್ತಾಳ. ಹಂಗಾರೆ ನಿನ್ನ ಕುಳ್ಳು ಅನ್ನೋದು ಏನ್ ಗುರುತದ? ನನ್ನ ಕುಳ್ಳು ಏನದಾವಲ್ಲ, ನಾ ಬಡದ ಕುಳ್ಳ ವಿಠಲ್ 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 ಅಂತ ಅನ್ಲೈಕ್. ಅವರೆಲ್ಲ ಏನ್ ಮಾಡಿದ್ರ, ಕುಳ್ಳಿನ ವಿಠಲ್ ವಿಠಲ್ ಅನಿಸ್ಯಾರಂತ. ನಮಗ್ ಮನುಷ್ಯಾರನ್ನ ವಿಠಲ್ ವಿಠಲ್ ಅನ್ಸೋದು ಕಷ್ಟ ಆಗೈತಿ, ಹೌದಿಲ್ಲ? ಕುಳ್ಳು ವಿಠಲ್ ವಿಠಲ್ ಅನ್ನತಾವ, ನಿನ್ನ ಕುಳ್ಳು ಹೆಂಗದಾವ ವಿಠಲ್ ವಿಠಲ್ ಅಂತಾವ, ಚೆಕ್ ಮಾಡಿ ತೆಗಿ ಅಂದ್ರು. ಆಕೇನು 4 ಕುಳ್ಳು ತುಡುಗು ಮಾಡಿದ್ಲಲ್ಲ, ಹಂಗಾರೆ ಕಿವಿಗೆ ಹಚ್ಕೋರಿ, ಕರೆನ ವಿಠಲ್ ವಿಠಲ್ ಅನ್ನಕತ್ತಿದ್ದು. ನಾಮದೇವ್ರ ಕಬೀರದಾಸರು ಚೆಕ್ ಮಾಡ್ತಾರ, ಆಕಿ ಒಂದು 500-600 ಕುಳ್ಳಿದ್ದು ರೀ. 500-600 ಕುಳ್ಳ ಹೆಂಗ ತೆಗ್ದಿಡ್ತಾರ, ಅವು ಅಷ್ಟು ವಿಠಲ್ ವಿಠಲ್ ಅನ್ನಕತ್ತಿದ್ದು. ಅವಾಗ ನೀ 4 ಕುಳ್ಳು ಕದ್ದಾಳ ಅಂತ ಹೇಳಿದ ಕರೆ, ಮತ್ತ ಈಕಿಗೆ ಅಷ್ಟು ಕುಳ್ಳು ಹೆಂಗ ವಿಠಲ್ ವಿಠಲ್ ಅನ್ನಕತ್ತು ಅಂತ ಕೇಳಿದ್ರು. ಅವಾಗ ಏನಂದಾರಿ ಜನಾಬಾಯಿ ಏನಂದ, ನನ್ನ 4 ಕುಳ್ಳಿನ ಅವಕ್ಕಷ್ಟು ಪರಿಸರ ಆಗ್ಯದ, ಅವಕ್ಕೆ 4 ಕುಳ್ಳಿನ ಪರಿಸರ ಆಗಿ ಅವಷ್ಟು ವಿಠಲ್ ವಿಠಲ್ ಅನ್ನಕತ್ತವ, ನಾನು 4 ಕುಳ್ಳು ಕದ್ದಿದ್ದವು ಅಂದ್ರ ಬರೀ ಅವಕ್ಕ ಹತ್ತಿದಕ್ಕೆ ಏನನ್ನತ್ತಿದ್ವವ, ಕುಳ್ಳ ಅಷ್ಟು ವಿಠಲ್ ವಿಠಲ್ ಅನ್ನತ್ತದ 500-600 ಕುಳ್ಳ. ಇಂಥ ಜನಾಬಾಯಿ ಏನಾದ್ರಿ ಮುಂದ ಸ್ವರ್ಗವಾಸಿ ಅದು, ಸ್ವರ್ಗವಾಸಿ ಅದು. ಜನಾಬಾಯಿ ಈ ಕಲಿಯುಗದ ಎಷ್ಟು ಜನ್ಮದ ಅರಿವಿತ್ತು ಆಕಿ ಜನಾಬಾಯಿಗೆ? 3 ಜನ್ಮದ ಅರಿವಿತ್ತು. 3 ಜನ್ಮದ ಅರಿವು. 3 ಜನ್ಮದ ಅರಿವಿದ್ರು ಯಾರು ದಾಸಿ ಆಗಿದ್ಲು? ನಾಮದೇವ್ರ ದಾಸಿ ಆಗಿದ್ಲು, ನಾಮದೇವ್ರ ದಾಸಿ ಆಗಿದ್ಲು. ಅದಕ್ಕ ನಾವೇನ್ ಮಾಡ್ಬೇಕು, ಸನ್ಮಾರ್ಗದೊಳಗ ಸದಾ ಪರಮಾತ್ಮ ನೆನೆಸುತ್ತಾ ನಾವ್ ಇದ್ದಿದ್ದ ಕರೆ ಇದ್ರ ಪರಮಾತ್ಮ ಏನಂತಾನ, ನಿಮ್ ಸಂಸಾರ ಭಾರವೆಲ್ಲ ನಾ ಹೊತ್ತು ನೋಡ್ತೇನೆ ಅಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಹೇಳ್ಕೊಂಡು ಬರ್ತಾನ. ಸಕಲ ದೇವಾಚೆ ದೈವತ ಸದ್ಗುರುನಾಥ ವೇಕಲ ರಾಮ ಕೇಲ ಬ್ರಹ್ಮಜ್ಞಾನಿ ವಸಿಷ್ಠ ಮುನಿ ತಾರಕ ಕೃಷ್ಣ ಗುರು ಸಂದೀಪನ ಪೂರ್ಣ ಬ್ರಹ್ಮ ಧಾವಿಲ. ಪೂರ್ಣ ಆಗೋದು ಸುಲಭ, ಪರಿಪೂರ್ಣ ಆಗ್ಬೇಕು ಮನುಷ್ಯ. ಆನಂದ ಆಗೋದು ಸುಲಭ, ಪರಮಾನಂದ ಆಗ್ಬೇಕು, ಪರಮಾನಂದ ಆಗ್ಬೇಕು ಮನುಷ್ಯನಿಗೆ. ಕೃಷ್ಣ ಗುರು ಸಂದೀಪನ ಪೂರ್ಣ ಬ್ರಹ್ಮ ಧಾವಿಲ ತುಕಾ ಮನೆ ಸದ್ಗುರು ಸೇವಾ. ಜೀವ ಹೋಗ್ಲಿ ಇರ್ಲಿ, ಇದು ಹೋಗುತ್ತಾನ, ಈ ಉಸಿರು ಹೋಗುತ್ತಾನ, ಸದ್ಗುರುನ ಸೇವಾ ಮಾಡ್ಬೇಕಂತ ಹೇಳ್ತಾರ ತುಕಾರಾಮ್. ಈ ಸದ್ಗುರುನ ಸೇವಾ ಮಾಡಿದ್ದ ಕರೆ ಇದ್ರ ಜೀವ ಹೋದಿಂದ ವೈಕುಂಠ ನೋಡಿದವ್ರು ಎಷ್ಟೋ ಜನ ಜೀವಂತನ ವೈಕುಂಠ ನೋಡಿದ್ರಂತ, ಸದ್ಗುರುನ ಸೇವಾ ಮಾಡ್ದವ್ರು. ಅದಕ್ಕೆ ನಾವೇನ್ ಮಾಡುದು, ಸದಾ ಕಾಲ ಸದ್ಗುರು ಸೇವಾ, ಸದ್ಗುರುವಿಗೆ ಶರಣ ಹೋಗುದು, ಸಂತ ಶರಣರಿಗೆ ಶರಣ ಹೋಗುದು. ಈ ಭಾವಿದಿದ್ದಂದ್ರ ಪರಮಾತ್ಮ ಏನಂತಾನ, ನನ್ನ ಶರಣರನ್ನು ನಾನು ಬಿಟ್ಟಿಲ್ಲ, ಅವ್ರನ್ನ ನಾನು ಬಿಟ್ಟಿಲ್ಲ ಅಂತ ಹೇಳ್ತಾನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಯಥಾಮತಿ ಪ್ರಕಾರವಾಗಿ ಈ ಇಷ್ಟೋತನ ನಾಮಸ್ಮರಣ ಕೀರ್ತನ ಪ್ರವಚನ ಕೇಳಿದಿರಿ ಅಂತ ಹೇಳುತ್ತಾ ಇಲ್ಲಿಗೆ, ಯಾಕಂದ್ರೆ ಕೈ ಮುಗಿದ್ಮೇಲೆ ಆದ್ಯತೆ ಇರೋದಿಲ್ಲ. ಯಥಾಮತಿ ಪ್ರಕಾರ ಪರಮಾತ್ಮನ ಸೇವೆದೊಳಗ ಇಲ್ಲಿ ಎಲ್ಲರೂ ಮಗ್ನವಾಗಿ ಕುಂತು ಕೇಳಿದಂತ ಪುಣ್ಯಾತ್ಮರಿಗೆ ಪರಮಾತ್ಮ ಕೃಪಾಶೀರ್ವಾದ ಸಾಕ್ಷಾತ್ಕಾರ ಮಾಡ್ಲಿ ಅಂತೇಳಿ ನನ್ನ ಕೀರ್ತನಕ ವಿರಾಮ ಕೊಡ್ತಾ ಇದ್ದೆ. ವಿಠಲ ವಿಠಲ.